ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಿಮಾ ಅಂತ. ನಾನು ನಳಂದ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜ್ಞಾನಧಾರೆ ತಂಡದ ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಸದಾವಕಾಶವನ್ನು ನಾನು ಬಳಸಿಕೊಂಡು ನಿಮ್ಮೆಲ್ಲರಿಗೂ ಒಂದು ಪುಸ್ತಕವನ್ನು ಪರಿಚಯಿಸ್ತೇನೆ. ಪ್ರಪಂಚ ಹಲವಾರು ಯುದ್ಧಗಳನ್ನೆಲ್ಲ ಕಂಡಿದೆ. ಅದರಲ್ಲೂ 20ನೇ ಶತಮಾನ ಭೀಕರ ಯುದ್ಧಗಳನ್ನೆಲ್ಲ ಕಂಡಿದೆ. 20ನೇ ಶತಮಾನದಲ್ಲಿ ಮಾನವ ಯಾವತ್ತೂ ಮಾಡಿದಂತಹ, ಶಿಲಾಯುಗದ ಮಾನವನು ಸಹ ಮಾಡಿದಂತಹ ಕೃತ್ಯಗಳನ್ನೆಲ್ಲ ಎಸಗಿದ್ದಾನೆ. ಇದರ ಹಿನ್ನೆಲೆಯಲ್ಲಿ ಸ್ಲಾವೊಮಿರ್ ರಾವಿಸ್ ಎಂಬ ಫ್ರೆಂಚ್ ಲೇಖಕ ಬರೆದಂತಹ ದಿ ಲಾಂಗ್ ವಾಕ್ ಪುಸ್ತಕ ರಾಜಕೀಯ ಮೂಲಭೂತವಾದ ಅದರ ಭಾವನೆಗಳನ್ನು ಚಿತ್ರಿಸುತ್ತದೆ. ನಮ್ಮ ಶ್ರೇಷ್ಠ ಆಧುನಿಕ ಕವಿಯಾದಂತಹ ಶ್ರೀ KP ಪೂರ್ಣಚಂದ್ರ ತೇಜಸ್ವಿರವರು ಈ ಪುಸ್ತಕವನ್ನು, ದಿ ಲಾಂಗ್ ವಾಕ್ ಪುಸ್ತಕವನ್ನು ಕನ್ನಡಕ್ಕೆ ಮಹಾಪಲಾಯನ ಎಂಬ ಹೆಸರಿನಲ್ಲಿ ಭಾವಾನುವಾದ ಮಾಡಿ ಅವರ ಶ್ರೇಷ್ಠ ಮಿಲೇನಿಯಂ ಸರಣಿಗಳಲ್ಲಿ ಪ್ರಕಟಿಸಿದ್ದಾರೆ. 14ನೇ ಕೃತಿಯಾಗಿ ಪ್ರಕಟಿಸಿದ್ದಾರೆ. ಮಹಾಪಲಾಯನ. ರಷ್ಯಾ ಒಂದು ಕಮ್ಯುನಿಸಂ ರಾಷ್ಟ್ರ. ಆ ರಾಷ್ಟ್ರದಲ್ಲಿ ಕಮ್ಯುನಿಸಂ ವಿರೋಧಿಸಿದ್ದಕ್ಕೆ ಅಲ್ಲಿದ್ದಂತಹ ವಿರೋಧಿಸೋದನ್ನೆಲ್ಲನೂ ಸಹ ಸೈಬೀರಿಯಾದ ಅಂದ್ರೆ ಚಳಿ ತುಂಬಾ ಆ ಸೈಬೀರಿಯಾದಲ್ಲಿ ಶ್ರಮ ಶಿಬಿರಕ್ಕೆ ಹಾಕಲಾಗುತ್ತೆ. ಆ ಶ್ರಮ ಶಿಬಿರದಲ್ಲಿ ದಿನನಿತ್ಯವೂ ಸಹ ಕೆಲಸ ಮಾಡಿಸ್ಕೊಳ್ತಿದ್ದಾರೆ. ಶಿಬಿರದಲ್ಲಿ ಇರುವಂತಹ ಕೈದಿಗಳಲ್ಲಿ ಸ್ಲಾವೊಮಿರ್ ರಾವಿಸ್ ಅವರು ಸಹ ಒಬ್ಬರು. ಇವರು ಕೈದಿಗಳಾಗಿ ಅಲ್ಲಿ ಹೋಗಿದ್ರಿಂದ ಮುಂದೆ ಅವರ ಚಿಂತೆ ಏನಂದ್ರೆ, ಇಲ್ಲಿ ಮುಂದಿನ ನಮ್ಮ ಜೀವನ ಹೇಗಿರುತ್ತಪ್ಪ ಅಂತ ಒಂದು ಚಿಂತೆ ಇರುತ್ತೆ. ಆಗ ಆತರ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಸೈನಿಕರು ಬಂದು ಒಂದು ಬಯಲಿನಲ್ಲಿ ವೇದಿಕೆ ಆಗ್ತಾರೆ. ಆ ವೇದಿಕೆ ಸುತ್ತಲೂ ಸಹ ಸೈನ್ಯಾಧಿಕಾರಿಯ ಆಜ್ಞೆಯಂತೆ ಸುತ್ತಲೂ ಸಹ ಸೈನಿಕರನ್ನೆಲ್ಲ ನಿಲ್ಲಿಸ್ತಾರೆ. ಹಾಗೆ ಆ ವೇದಿಕೆ ಮೇಲೆ ಕೈದಿಗಳನ್ನೆಲ್ಲ ನಿಲ್ಲಿಸ್ತಾರೆ. ನಿಲ್ಲಿಸಿ ನೋಡ್ತಾ ಇರ್ತಾರೆ. ಅಲ್ಲಿ ಯಾರು ಎಂತ ನಿಲ್ಸಿದಂತ ಗೊತ್ತಿರಲ್ಲ. ಆಗ ಅಲ್ಲಿದ್ದ ಸೈನ್ಯಾಧಿಕಾರಿ ಬಂದು ನಿಲ್ಕೊಂತಾನೆ. ಅವನು ಅಲ್ಲಿದ್ದಂತಹ ಕೈದಿಗಳು ಎಷ್ಟು ಜನ, 100 ಕೈದಿಗಳು ಅವ್ರನ್ನ ದಿಟ್ಟಿಸಿ ನೋಡ್ತಿದ್ರು ಕೂಡ ಅವನು ಶಾಂತವಾಗಿ ಇರ್ತಾನೆ. ಅವನು ನೋಡೋದಕ್ಕೆ ಒಬ್ಬ ರಷ್ಯನ್ ನಡು ವಯಸ್ಸಿನ ಸೈನ್ಯಾಧಿಕಾರಿಯಾಗಿರ್ತಾನೆ. ಅವನು ಬಂದು ಮಾತಾಡಕ್ ಶುರು ಮಾಡ್ತಾನೆ ರಷ್ಯನ್ ಭಾಷೆಯಲ್ಲಿ. ನನ್ನ ಹೆಸರು ಉಷಾನೋ, ನಾನು ನಿಮ್ಮ ಸೈನ್ಯಾಧಿಕಾರಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ನೀವು ಬಂದಿರೋ ಅಂತದ್ದೇನಂದ್ರೆ, ನೀವು ಇಲ್ಲಿ ಕೆಲಸ ಮಾಡೋದಕ್ ಬಂದಿರೋದು. ಹಾಗೆ ಇಲ್ಲಿ ಕೆಲಸ ಮಾಡ್ಬೇಕು. ನೀವ್ ಯಾರಾದರೂ ಮೈಗಳತನ ಮಾಡಿ ಕೆಲಸನ ತಪ್ಪಿಸ್ಕೊಳ್ಳೋದಕ್ ನೋಡಿದ್ರೆ ಶಿಕ್ಷೆ ಏನಂತ ನಿಮಗೆ ಗೊತ್ತಿದೆ. ನಾನು ಅದನ್ನೇನು ಹೇಳೋದ್ ಬೇಡ ಅಂತ ಹೇಳ್ತೀನಿ. ನಂತರ ಹೀಗೆ ಮಾತನ್ನ ಮುಂದುವರಿಸ್ತಿರ್ತಾರೆ. ಹಾಗೆ ಆ ಸೈನ್ಯಾಧಿಕಾರಿಯಾಗಿ ಬಂದಿರ್ತಕ್ಕಂತ ಕೈದಿಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ಸೈನ್ಯಾಧಿಕಾರಿಗೆ ಅವರು ಬಂದಿರ್ತಕ್ಕಂಥ ಕೈದಿಗಳಿಗೆ ವಸತಿ ಒದಗಿಸ್ಕೊಡ್ಬೇಕಾಗಿರುತ್ತೆ. ಹಾಗಿರ್ಬೇಕಾದ್ರೆ ಆ ಸೈನ್ಯಾಧಿಕಾರಿ ಅವ್ರಿಗೊಂದು ಕೆಲಸ ಕೊಡ್ತಾನೆ. ಈಗಿಂದೀಗ್ಲೇ ಒಂದು ಕೆಲಸ ಕೊಡ್ತಾನೆ. ನಿಮ್ಮ ಕೆಲಸವೇನೆಂದರೆ ನಿಮ್ಮ ಬಿಡಾರುಗಳನ್ನ ನೀವೇ ಕಟ್ಟಿಕೊಳ್ಬೇಕೆಂದು. ಆಗ ಅವರು ಬಿಡಾರುಗಳನ್ನ ಕಟ್ಕೊಬೇಕೆಂದು. ಇನ್ನೇನಾದ್ರು ನಿಮಗೆ ಪ್ರಶ್ನೆಗಳೇನಾದ್ರು ಇದ್ರೆ ನನ್ನನ್ನು ಕೇಳ್ಬೋದು. ಹಾಗೆ ನಿಮಗೆ ಏನಾದ್ರು ಸಹಾಯ ಬೇಕಂದ್ರೆ ನನ್ನ ಅಧಿಕಾರದ ಮಿತಿಯಲ್ಲಿದ್ದರೆ ನಾನು ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಇಲ್ಲಿ ವೈದ್ಯರು ಯಾರಿಲ್ಲ, ಆದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನು ತಿಳಿದುಕೊಂಡಂತಹ ಕೆಲವರು ಸೈನಿಕರಿದ್ದಾರೆ. ಅವರ ಕೈಯಿಂದ ಆಗುವಂತಹ ಸಹಾಯ ನೀವು ಪಡೆದುಕೊಳ್ಬಹುದು ಅಂತ ಹೇಳಿ ಹೋಗ್ತಾನೆ. ನಂತರ ಆ ಪಕ್ಕದಲ್ಲೇ ಒಬ್ಬ ಕರ್ನಲ್ ನಿಂತಿರ್ತಾನೆ. ದಿನನಿತ್ಯ ಅವ್ರನ್ನ ನೋಡ್ಕೊಂತಿದ್ದಂತ ಕರ್ನಲ್ ನಿಂತಿರ್ತಾನೆ. ಆ ಅಧಿಕಾರಿ ಕಮಾಂಡರ್ ಕೆಳಗಿಳಿದ ತಕ್ಷಣನೇ ಅವ್ನ ವೇದಿಕೆ ಮೇಲೆ ಬರ್ತಾನೆ. 1 ನಿಮಿಷ ಮಾತಾಡಲ್ಲ, ಮೌನವಾಗಿ ಎಲ್ಲಾರು ನಗುತ್ತಾ ನೋಡ್ಕೊಂಡ್ ಬರ್ತಾನೆ. ನಂತರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನ್ ಏನ್ ಹೇಳ್ತಾನೆ ಅಂದ್ರೆ, ನೀವು ಒಬ್ಬರಿಂದ ಒಬ್ಬರು ನೋಡಿಕೊಳ್ಳಿ ಅಥವಾ ದೂರವಿರಿ. ಏಕೆಂದ್ರೆ ನೀವು ಈ ಅನೇಕರಲ್ಲಿ ಮೊದಲು ಪೂರ್ವಶ್ರಮದಲ್ಲಿ ವಿದ್ಯಾವಂತ ಅಧಿಕಾರಿಗಳಾಗಿರ್ತಾರೆ. ನೋಡಿ, ಕಮ್ಯುನಿಸಂ ವಿರೋಧಿಸೋದಕ್ಕೆ ಏನಾಗಿದೆ ಎಂದು ಈಗ ನಿಮಗೆ ಜ್ಞಾನೋದಯವಾಗಿರ್ಬೇಕಲ್ವೇ ಅಂತ ಕೇಳ್ತಾನೆ. ನೋಡಿ, ಮೃಗಗಳಂತೆ ಹೇಗ್ ಕಾಣ್ತಿದ್ದೀರಾ ಅಂತ ಹೇಳ್ತಾನೆ. ಅವನು ಹೇಳಿದ್ದನ್ನ ಅಲ್ಲಿದ್ದ ಒಬ್ಬ ಕೈದಿಗೆ ಕೋಪ ಬಂದ್ಬಿಡುತ್ತೆ. ತಡ್ಕೊಳೋದಕ್ಕಾಗ್ದಲೆ, ನಾವು ಊಟ ಸಹ ಮಾಡದೆ, ಬಟ್ಟೆಗಳನ್ನೆಲ್ಲ ಚೆನ್ನಾಗಿದೆ, ನಿದ್ದೆ ಸಹ ಮಾಡದೆ, ಕ್ಷೌರ ಸಹ ಮಾಡದೆ ಬಂದಿದ್ದೇವೆ. ನಿಮಗೆ ನಾವು ಬೇರೆ ತರ ಹೇಗ್ ಕಾಣೋದ್ ಸಾಧ್ಯ ಅಂತ ಕೇಳ್ತಾನೆ. ಆಗ ಅವನು ಕರ್ನಲ್ ಇದ್ದವನು ಮಾತು ಬಂದಿದ್ ಕಡೆ ನೋಡ್ತಾನೆ. ನಾನು ಮಾತಾಡ್ಬೇಕಾದ್ರೆ ಯಾರಾದ್ರೂ ಮಧ್ಯ ಮಾತಾಡಿದ್ರೆ ಏನು ಶಿಕ್ಷೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಆಗ ಅವನ್ ಏನ್ ಹೇಳ್ತಾನೆ ಅಂದ್ರೆ,
ನಿಮ್ಮ ಊಟವನ್ನು ಕೊಡೋದು ನಿಲ್ಲಿಸಲಾಗುತ್ತದೆ. ಹಾಗೆ ಇಲ್ಲಿ ಕೆಲಸ ಮಾಡಲ್ಲ ತಪ್ಪಿಸ್ಕೊಳೋದಕ್ ನೋಡಿದ್ರೆ ಅವ್ರಿಗೂ ಸಹ ಊಟವನ್ನು ಕೊಡೋದು ನಿಲ್ಲಿಸಲಾಗುತ್ತದೆ ಅಂತ ಹೇಳ್ತಾನೆ. ನಂತರ ಹೀಗೆ ಇತ್ಯಾದಿಗಳಾಗಿ ಮಾತನಾಡಿ ಹೋಗ್ತಾನೆ ಅಧಿಕಾರದ ದಾಟಿಯಲ್ಲಿ. ನಂತರ ಕೈದಿಗಳೆಲ್ಲ ಅನ್ಕೊಂತಾರೆ ಇವನ್ನ ಕಮ್ಯುನಿಸಂ ಬೋಧನೆ ಮಾಡೋದಕ್ಕೆ ಅಂತಾನೆ ಸರ್ಕಾರ ಕಳ್ಸಿರ್ಬೇಕಂತ ಹೇಳಿ. ನಂತರ ಆ ಅಧಿಕಾರಿ ಹೇಳಿದಂತೆ ಟೆಂಟ್ಗಳನ್ನ ಕಟ್ಬೇಕಾಗಿರುತ್ತೆ. ಆ ಟೆಂಟ್ ಕಟ್ಬೇಕಾದ್ರೆ ಮೊದಲೆರಡು ದಿನ ಟೆಂಟ್ಗಳನ್ನ ಕಟ್ಟೋ ಕೆಲಸ ಚೆನ್ನಾಗಿ ಸಾಗಲ್ಲ, ಎದ್ವತದ್ವಾಗಿ ಸಾಗಿತ್ತು. ಆಗ ಅಲ್ಲಿರೋ ಕೈದಿಗಳೆಲ್ಲರೂ ಸಹ ಅವ್ರು ಯಾವ್ಯಾವ ಕೆಲಸದಲ್ಲಿ ಯಾರ್ಯಾರು ನಿಪುಣರು ಇರ್ತಾರೋ ಅಂತವ್ರಿಗೆ ಆ ಕೆಲಸ ಕೊಟ್ಟು ಆ ಕೆಲಸ ಮಾಡೋದಕ್ಕೆ ಹೇಳೋಷ್ಟೊತ್ತಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೂ ಸಹ ಬಂದಿರ್ತಕ್ಕಂತಹ 2 ವಾರಗಳೊಳಗೆ ಅವರ ಬಿಡಾರುಗಳೆಲ್ಲ ರೆಡಿ ಆಗುತ್ತೆ. ಆ ಬಿಡಾರುಗಳು ರೆಡಿ ಆದಾಗ ಸಾಲುದ್ದಕ್ಕೆ ಆ ಮೊದಲನೇ ದಿನ ಅವ್ರು ಕಾಲಿಟ್ಟಾಗ ಅವ್ರು ಕೊಟ್ಟಂತಹ ಬಿಡಾರುಗಳ ಕಾಲಿಟ್ಟಾಗ ಸ್ಲಾವೊಮಿರ್ ರಾವಿಸ್ ಇರ್ತಾನಲ್ಲ ಅವ್ನು ತುಂಬಾ ಖುಷಿ ಪಡ್ತಾನೆ. ಯಾಕೆಂದ್ರೆ ಅವನಿಗೆ ಸೂರಿರುವ ಅಂದ್ರೆ ರೂಫ್ಡ್ ಬಿಡಾರು ಸಿಗುತ್ತೆ ಅಂತ ಹೇಳಿ. ನಂತರ ಏನಾಗುತ್ತಪ್ಪ ಅಂದ್ರೆ ಆ ಬಿಡಾರುಗಳಲ್ಲೆಲ್ಲ 3 ಒಲೆಗಳಿರ್ತವೆ. ಆ ಸೈಬೀರಿಯಾದ ಚಳಿಗೆ ಅಂತ ಹೇಳಿ ಅಲ್ಲಿ ಬೆಂಕಿ ಹಚ್ಚಿ ಆ ಬಿಡಾರುಗಳನ್ನೆಲ್ಲ ಬಿಚ್ಚಿಗಿಡೋದಕ್ಕೆ. ನಂತರ ಆ ಬಿಡಾರುಗಳಲ್ಲಿ ಕೆಲಸ ಮಾಡ್ತಾರಲ್ವಾ, ಕೆಲಸ ಮಾಡಿದ ನಂತರ ಆ ಬಿಡಾರುಗಳಲ್ಲಿ ಹೋಗಿ ಕುಳಿತುಕೊಂಡ್ರೆ ಅಲ್ಲಿ ಕೆಲವು ಗಂಟೆಗಳು ಯಾರು ಮಾತಾಡಲ್ಲ, ಯಾರು ಸಹ ಮಾತಾಡೋದು, ಎಲ್ಲ ಸೈಲೆಂಟ್ ಆಗಿರ್ತಾರೆ. ಅದಕ್ಕಾಗಿ ಆ ಬಿಡಾರನ್ನ ಬಿಟ್ಟು ಆಚೆ ಬಂದು ಆ ಶಿಬಿರದಲ್ಲಿ ಸುತ್ತಾಡ್ಬೋದಿತ್ತು. ಗುಂಪುಗಟ್ಟಿ ಸುತ್ತಿದ್ರೆ ಅಲ್ಲಿ ಅದನ್ನ ಪ್ರತಿಬಂಧಿಸ್ತಿದ್ರು. ಹಾಗೆ ಆ ಮುಳ್ಳು ತಂತಿ ಹತ್ರ ಆಚೆ ಶಿಬಿರದ ಹೆಬ್ಬಾಗಿಲು ಅಥವಾ ಕೋಟೆ ಅಥವಾ ಮುಳ್ಳು ತಂತಿ ಹತ್ರ ಹೋದ್ರೆ ಅದೊಂದು ಕಟ್ಟಾಜ್ಞೆ ಅಲ್ಲಿ ಹೋಗ್ಬಾರ್ದಂತ ಹೇಳಿ ಆತರ ಇತ್ತು. ಅಲ್ಲಿ ಹೋಗುವಾದ್ರೆ ಬಿಡಾರುಗಳಲ್ಲಿ ಒಂದು ದೀಪವಿಲ್ಲ ಅಥವಾ ಪುಸ್ತಕ ಇಲ್ಲ, ಏನಿಲ್ಲ. ಆದ್ರೆ ಆ ಶಿಬಿರದಲ್ಲಿ ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ಪುಸ್ತಕ ಓದಕ್ಕೆ ಅಂತ ಹೋಗ್ಬೋದಿತ್ತು. ಅಲ್ಲಿರುವ ಪುಸ್ತಕಗಳು ಬರೀ ಕಮ್ಯುನಿಸಂ ಬೋಧನೆಗಳನ್ನೇ. ಆ ಪುಸ್ತಕನ ಬಿಟ್ಟು ಅಲ್ಲಿ ಹೋಗಿ ಪುಸ್ತಕವನ್ನು ಓದಿ ಬೇಜಾರಾದ್ರೆ ಕರ್ನಲ್ಲು ದಿನನಿತ್ಯ ತರಗತಿಗಳು ತಗೊಂತಿದ್ದ. ಅದೇ ಆ ಪುಸ್ತಕದಲ್ಲಿ ಇರೋದನ್ನೇ ಅವನು ಓದಿ ಅದನ್ನೇ ಊರು ಹೊಡೆದು ಗಂಟಾನ್ಗಟ್ಲೆ ಅದನ್ನೇ ಪ್ರಚೋದನೆ ಅದನ್ನೇ ಮಾಡ್ತಾ ಇದ್ದ. ಅಲ್ಲೂ ಸಹ ಬೇಜಾರಾಗುತ್ತೆ. ಅವರು 6 ಗಂಟೆ ಕೆಲಸ ಎಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ 6 ಗಂಟೆ ಒಳಗೆ ಪ್ರತಿದಿನ 6 ಗಂಟೆ ಆದ್ಮೇಲೆ ಯಾವ ಕಾರ್ಯಚಟುವಟಿಕೆಗಳನ್ನು ಮಾಡೋ ಹಾಗಿರ್ಲಿಲ್ಲ. ಹಾಗಿರುವಾಗ ಎಲ್ಲರೂ ಸಹ ಬಿಡಾರುಗಳಲ್ಲಿ ಹೋಗಿ ಮಲ್ಕೊಳೋದು ಈ ತರ ಮಾಡ್ತಿರ್ತಾರೆ. ಅವರಿಗೆ ದಿನನಿತ್ಯ ಕೊಡುತ್ತಿದ್ದಂತಹ ಆಹಾರ ಬರೀ 400 ಗ್ರಾಮ್ ಬ್ರೆಡ್, ಮತ್ತೆ ಬೆಳಗ್ಗೆ ಅದನ್ನ ಅವರು ಅಂದ್ರೆ ಭಾಗಗಳಾಗಿ ಮಾಡಿಕೊಂಡು ಬೆಳಗ್ಗೆ ಟೀ ಜೊತೆ ಸ್ವಲ್ಪ, ಮಧ್ಯಾಹ್ನ ಸಾರು ಅಥವಾ ಸೂಪ್ ಕೊಡ್ತಿದ್ರು ಅದ್ರ ಜೊತೆ, ಮತ್ತೆ ಸಂಜೆ ಟೀ ಕಾಫಿ ಜೊತೆ ಕುಡಿಬೇಕಾಗಿತ್ತು. ಹಾಗೆ ಭಾನುವಾರದೊತ್ತು ಅವರಿಗೆ ಒಣ ಮೀನನ್ನು ಕೊಡ್ತಿದ್ರು. ಆದ್ರೂ ಸಹ ಅವರಿಗೆ ದಿನನಿತ್ಯ ಕೊಡ್ತಿದ್ದಂತಹ ಬ್ರೆಡ್ಡೇ ಮುಖ್ಯ ಆಹಾರ. ಹೀಗಿರುವಾಗ ಹಾಗೆ ಮುಖ್ಯ ಆಹಾರ, ಹಾಗೆ ಪ್ರತಿ ವಾರಕ್ಕೊಮ್ಮೊಮ್ಮೆ ಹೊಗೆ ಸೊಪ್ಪು ಕೊಡ್ತಿದ್ರು. ಆ ಹೊಗೆ ಸೊಪ್ಪು ಹಾಗೆ ಹಳೆ ವೃತ್ತಪತ್ರಿಕೆಗಳನ್ನು ಕೊಡ್ತಿದ್ರು. ಅದರಿಂದ ಅವರು ಸಿಗರೇಟ್ ಅನ್ನು ಮಾಡಿ ಸೇದೋ ಹಾಗೆ ಕೊಡ್ತಿದ್ರು. ಹೀಗಿರುವಾಗ ಕೆಲಸ ಎಲ್ಲ ಮಾಡ್ದ ಸ್ಲಾವೊಮಿರ್ ರಾವಿಸ್. ಒಂದಿನ ಎಲ್ಲ ಕೆಲಸ ಮಾಡ್ಕೊಂತಿದ್ದ, ಎಲ್ಲ ಮುಗಿಸ್ದ. ಒಂದಿನ ಬಿಡಾರು ಹೋಗಿ ಹೊರಗೆ ಕೂತಾಗ ಅವ್ನು ಯೋಚನೆ ಮಾಡ್ತಿದ್ದ, ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗೋದು, ಈ ಶ್ರಮ ಶಿಬಿರದಿಂದ ಹೇಗ್ ತಪ್ಪಿಸ್ಕೊಂಡು ಈಗ ಪಲಾಯನ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದ. ಪ್ರತಿ ಸಲನು ಅದನ್ನೇ ಯೋಚನೆ ಮಾಡ್ತಿದ್ದ. ಆದ್ರೆ ಯೋಚನೆ ಮಾಡಿದ್ರು ಅಂತ ದೊಡ್ಡ ಶಿಬಿರ, ಅದರ ಶಿಬಿರದ ಸುತ್ತಲೂ ಕೂಡ ಮುಳ್ಳಿನ ತಂತಿ, ಹಾಗೆಯೇ ಒಂದು ಮರದಿಂದ ಮಾಡಿದಂತಹ 12 ಅಡಿ ಆ ಗೋಡೆಯನ್ನು ದಾಟಿಕೊಂಡು ಹೋದ್ರೂ ಸಹ ಸೈಬೀರಿಯಾದಂತಹ ಚಳಿಯಲ್ಲಿ ಮುಂದೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದ. ಅವನೊಬ್ಬನೇ ಸಹ ಹೋಗಕ್ ಆಗ್ತಿರ್ಲಿಲ್ಲ. ಇಲ್ಲಿದ್ದಂತಹ ಯಾರಾದ್ರೂ ಸಹಾಯ ತಗೊಬೇಕು ಅಂದ್ರೆ ಅವರು ಅಧಿಕಾರದ ಕಡೆ ಆಗಿದ್ರೆ, ಅಕಸ್ಮಾತ್ ಯಾರಾದ್ರೂ ಸರ್ಕಾರದವ ಆಗಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದ. ಹಾಗಿರುವಾಗ ಕಾಡಿನಲ್ಲಿ ಕೆಲಸ ಮಾಡ್ತಿದ್ದ. ಆ ಕಾಡಿನಲ್ಲಿ ಜಾಸ್ತಿ ಪೈನ್ ಮರಗಳಿದ್ವು. ಆ ಕೆಲಸ ಮಾಡ್ತಿರ್ಬೇಕಾದ್ರೆ ನಿರ್ಜನ ಕಾಡಿನಲ್ಲಿ, ತುಂಬಾ ದಟ್ಟವಾದ ಕಾಡಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೊಬ್ಬ ಪರಿಚಯ ಆಗಿದ್ದಂತಹ ಗ್ರಿಚೆನ್ ಎಂಬ ಸಹಪಾಠಿ ಅವನ ಜೊತೆ ಮಾತಾಡ್ತಿದ್ದಂತ ಅವನ ಜೊತೆ ಕೇಳ್ತಾನೆ, ನಿನ್ನ ಜೊತೆ ಪಲಾಯನ, ಇಲ್ಲಿನ ನಾನು ಹೋಗಲು ಯೋಚಿಸಿದ್ದೇನೆ, ನಿನ್ನ ಜೊತೆ ಬರ್ತೀಯಾ ಅಂತ ಹೇಳಿ. ಅವನು ಅದಕ್ಕೆ ಒಂದಿನ ಅವ್ನು ಡಿಟೇಲ್ಸ್ ನೋಡ್ತಾನೆ, ಮಾತಾಡೋದೇ ಇಲ್ಲ 1 ಸೆಕೆಂಡ್ ಅವನು. ಆಮೇಲೆ ಹೇಳ್ತಾನೆ, ನಾನು ತಿಳಿಸಿ ನಾಳೆ ಬೆಳಗ್ಗೆ ನಿನಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಆ ನಾಳೆ ಬೆಳಗ್ಗೆ ಬಂದು ಏನ್ ಹೇಳ್ತಾನೆ ಅಂದ್ರೆ, ನನಗೆ ಈ ಚಿಕ್ಕ ವಯಸ್ಸಿನಲ್ಲೇ ಸಾಯೋದಕ್ಕೆ ಆಸೆ ಇಲ್ಲ, ಇಲ್ಲಿಂದ ನಿನ್ನ ಜೊತೆ ಬಂದ್ರೂ ಸಹ ಆ ಸೈಬೀರಿಯಂತ ಚಳಿಯಲ್ಲಿ ನಾನು ಸತ್ತೇ ಹೋಗ್ತೀವಿ, ಅದಕ್ಕಾಗಿ ನಾನು ಬರಲ್ಲ ಅಂತ ಹೇಳಿ ಅವ್ನು ಹೇಳೋದಕ್ಕಿಂತ ಮುಂಚೆನೆ ತಿರಸ್ಕರಿಸ್ಬಿಡ್ತಾನೆ. ಹಾಗೆ ಇನ್ನೊಬ್ಬ ಜೊತೆ ಆ ಗ್ರಿಚೆನ್ ಆದ್ಮೇಲೆ ನಂತರ
ಜೇಕ್ ಎಂಬ ಕೈದಿಗಳಲ್ಲಿ ಜೇಕ್ ಎಂಬ ವ್ಯಕ್ತಿಯನ್ನು ಮತ್ತೆ ಅವನನ್ನು ಮೀಟ್ ಮಾಡ್ತೀನಿ. ಆ ಜೇಕ್ ನ ಮೀಟ್ ಮಾಡಿದಾಗ ಗ್ರಿಚಿನ್ಗೆ ಕೇಳಿದಂತೆ ಇವನು ಸಹ ಜೇಕ್ ಹೇಳ್ತಾನೆ. ಅದಕ್ಕೆ ನಾನೇನೋ ಅವ್ನು ತಮಾಷೆ ಮಾಡ್ತಿರ್ಬೇಕು ಅಂತ ಅನ್ಕೊಂತಾನೆ. ಆಗ ಅವನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದಾನೆ ಅಂತ ಸೀರಿಯಸ್ ಆಗಿ ಹೇಳ್ತೀನಿ ಅಂತ ಅವನಿಗೆ ಗೊತ್ತಾಗುತ್ತೆ. ಅವಾಗ ನಾನು ನಿನ್ನ ಜೊತೆ ಬರೋದಕ್ಕೇನೋ ತಯಾರಿದ್ದೀನಿ, ಆದ್ರೆ ಪ್ರವಾಸ ಮಾಡ್ಬೇಕಾದ್ರೆ ನನಗೆ ಹೊಟ್ಟೆ ತೊಂದರೆಗಳು ಜಾಸ್ತಿ ಅಂತ ಹೇಳ್ತಾನೆ. ಹಾಗಾಗಿ ನೀವೇನಾದ್ರು ನನ್ನ ಕರ್ಕೊಂಡು ಹೋಗ್ಬೇಕಂತ ಅಂದ್ರೆ ನೀವು ದೃಢ ನಿರ್ಧಾರ ಮಾಡಿರ್ಬೇಕಾಗತ್ತೆ ಅಥವಾ ನಿಮ್ಮನ್ನ ನೀವು ಶಪಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಅವರು ಇಬ್ರು ಸಹ ಮೌನವಾಗ್ತಾರೆ ಕೆಲವು ಕೊಂಚ ಸಮಯವರೆಗೂ. ನಂತರ ಅವನು ಬೆಂತಟ್ ಹೇಳ್ತಾನೆ, ಜೇಕ್ ಬೆಂತಟ್ ಹೇಳ್ತಾನೆ, ಅಯ್ಯೋ ಹುಡುಗ, ಇವಾಗ ನನ್ ಕೈಲಾಗಲ್ಲ, ಆದ್ರೆ ಬೇರೆಯವ್ರು ಯಾವ್ದಾದ್ರು ನಿನಗೆ ಭೀಮಕಾಯದ ಮಂತ್ವ ಶಕ್ತಿ ಉಳ್ಳವ್ರು ನಿನ್ನಂತಹವ್ರನ್ನೇ ಯಾರನ್ನಾರು ಕರೆದುಕೊಂಡು ಹೋಗು, ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ. ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತಾನೆ. ಆಗ ಒಂದು ಭಾನುವಾರ ಕರ್ನಲ್ ಬರ್ತಾನೆ. ಪ್ರತಿ ಭಾನುವಾರ ಬಂದು ಅಲ್ಲಿದ್ದಂತಹ ಕೈದಿಗಳೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು, ಹಾಗೆ ಅವ್ರು ಏನಾದ್ರು ತೊಂದರೆಗಳಿದ್ರೆ ಅವ್ರನ್ನ ಬಗೆಹರಿಸ್ಕೊಂಡು ಮಾತಾಡ್ತಿರ್ತಾನೆ. ಆಗ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಕೀ ಮಾಡೋದು ಅಂತ ಗೊತ್ತಿರ್ತಾ, ಚಳಿ ಅಂದ್ರೆ ಹಿಮದಲ್ಲಿ ಓಡಾಡುವಂತ ಸ್ಕೀಗಳನ್ನ ಯಾರಿಗಾದ್ರು ಮಾಡೋದಕ್ಕೆ ಕಾರ್ಯ ಬರುತ್ತಾ ಅಂತ ಕೇಳಿದಾಗ ಯಾರು ಬರೋದಿಲ್ಲ, ಅತ್ತಿತ್ತ ನೋಡ್ತಾರೆ. ಅವನು ಅದಕ್ಕೆ ಮತ್ತೆ ಇನ್ನೊಂದು ಹೇಳ್ತಾನೆ, ಇಲ್ಲಿ ಯಾರಾದ್ರೂ ಸ್ವಯಂ ಬಂದ್ರೆ ನಾನು ನಿಮ್ಮ ದೈನಿನ ಕೊಡುವಂತಹ ಪ್ರಮಾಣ ಬ್ರೆಡ್ ನ ಹೆಚ್ಚಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆತರ ಹೇಳಿದಾಗ 60 ಜನ ಮುಂದೆ ಬರ್ತಾರೆ. ಅದರಲ್ಲಿ ರಾವಿಸ್ ಕೂಡ ಒಬ್ಬ ಆಗಿರ್ತಾನೆ. ಅವನು ಬಂದಿದ್ದು ಕಾರಣ ಏನಂದ್ರೆ ಅವನ್ ಚಿಕ್ಕಂದಿದ್ದಾಗ ಯಾವಾಗಲೂ 2 ಜೊತೆ ಸ್ಕೀ ಮಾಡಿರ್ತಾನೆ, ಅದಕ್ಕೆ ಬರ್ತಾನೆ. ಆ ಸ್ಕೀ ಕಾರ್ಯಗ್ರಹ ಗ್ರಂಥಾಲಯ, ಆ ಗ್ರಂಥಾಲಯದ ಹಿಂದೆನೆ ಸ್ಕೀ ಕಾರ್ಯಗ್ರಹನ ತೆರೆಯಲಾಗಿರುತ್ತೆ. ಆ ತೆರೆದಂತಹ ಸ್ಕೀ ಕಾರ್ಯಗ್ರಹದಲ್ಲಿ ಕೆಲಸ 6 ಜನಕ್ಕೆ ಸ್ಕೀಗಳನ್ನ ತಯಾರಿಸಕ್ ಬರುತ್ತೆ. ಇನ್ ಮಿಗ್ದವರೆಲ್ಲ ಮರವನ್ನು ಕಡಿದುಕೊಂಡು ಅದನ್ನ ಚಪ್ಪಟೆಯಾಗಿ ಮಾಡಿ ಅದನ್ನ ತಯಾರಿಸೋದಕ್ಕೆ ಅಂತ ಕೆಲಸ ಸಿಗುತ್ತೆ. ಹಾಗೆ ಈ ತರ ಇರ್ಬೇಕಾದ್ರೆ ಅವನ್ ಪಲಾಯನ ಮಾಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಸಿಗ್ತಾರೆ. ಅವನನ್ನ ಮುಂದೆ ಹೋಗೋದಕ್ಕೆ ಸಹಾಯ ಮಾಡೋಂತ ಒಬ್ಬ ವ್ಯಕ್ತಿ ಸಿಗ್ತಾನೆ. ಮತ್ತ ಒಂದ್ ಭಾನುವಾರ ಕಮಾಂಡರ್ ಬರ್ತಾನೆ. ಆ ಕಮಾಂಡರ್ ಬಳಿ ಒಂದು ರೇಡಿಯೋ ಇರುತ್ತೆ ಅವನ ರೂಮ್ ನಲ್ಲಿ. ಅದು ಜರ್ಮನ್ ಬಳಕೆಯ ಅಂದ್ರೆ ಜರ್ಮನ್ ತಯಾರಿಯದ್ದು ಟೆಲಿಫಂಕನ್ ಅಂತ. ರೇಡಿಯೋ ಕೆಟ್ಟೋಗಿರುತ್ತೆ, ಅದಕ್ಕೋಸ್ಕರ ಅವ್ನು ಬರ್ತಾನೆ, ಯಾರಿಗಾದ್ರೂ ಇದನ್ನ ತಯಾರು ಮಾಡೋದಕ್ಕಾಗುತ್ತಾ ಅಂತ ಕೇಳೋದಕ್ಕೆ. ಆಗ ಸ್ಲಾವೋಮಿರ್ ರಾವಿಸಿಗ್ ಬರುತ್ತೆ ಅದು ರಿಪೇರಿ ಮಾಡೋದಕ್ಕೆ ಅದನ್ನ, ಯಾಕೆಂದ್ರೆ ಅವನ ಮನೆಯಲ್ಲೂ ಸಹ ಒಂದಿದ್ದದ್ದು ಟೆಲಿಫೋನ್ ಅಂತ ರೇಡಿಯೋ ಇರುತ್ತೆ, ಅದನ್ನ ರೆಡಿ ಮಾಡೋದಕ್ಕೆ ಬರುತ್ತೆ, ರಿಪೇರಿ ಮಾಡೋದಕ್ಕೆ. ಆಮೇಲೆ ಅದರಿಂದ ಹೊರ ಪ್ರಪಂಚದ ವಾರ್ತೆಗಳನ್ನ ತಿಳ್ಕೊಬಹುದು ಅಂತ ಹೇಳಿ ಅವನು ಕುತೂಹಲಕಾರಿಯಾಗಿರ್ತಾನೆ. ಆಮೇಲೆ ಯಾರು ಗಾಬರಿ ಕೊಡ್ಕಂದ್ರೆ, ಯಾಕೆ ಅಂದ್ರೆ ಯಾರಾದ್ರೂ ಬಂದ್ರು ನಾನು ರಿಪೇರಿ ಮಾಡ್ತೀನಿ ಅಂತ ಕೈ ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಅವನು ಅದಕ್ಕೆ ನಾನ್ ರಿಪೇರಿ ಮಾಡ್ಬಲ್ಲೆ ಅಂತ ಮುಂದೆ ಬರ್ತಾನೆ. ಆಗ ಕಮಾಂಡರ್ ಪಕ್ಕದ ಸೈನಿಕಂಗೆ ಹೆಸರು ಬರ್ಕೊ ಅಂತ ಹೇಳ್ತಾನೆ. ನಂತರ ಹೋಗ್ತಾನೆ. ಹಾಗೆ ಒಮ್ಮೆ ಸ್ಕೀ ಕಾರ್ಯಗ್ರಹದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಗೋನರ್ ಆ ಸೈನಿಕ ಅಂದ್ರೆ ಕಮಾಂಡರ್ನ ಪರಿಚಾರಕ ಇಗೋನರ್ ಅಂತ ಅವನ ಹೆಸರು, ಅವನ್ ಬರ್ತಾನೆ. ಆ ರೇಡಿಯೋ ಅವ್ನು ರೆಡಿ ಮಾಡೋದಕ್ಕೆ ಅಂತ ಹೇಳಿರ್ತಾನಲ್ಲ, ಅವನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅವನು ಇಗೋನೋರ್ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವನ ರೂಮಿಗೆ ಹೋಗ್ತಾನೆ. ಕಮಾಂಡರ್ ಇದ್ದ ರೂಮಿಗೆ ಹೋಗಿ ರೇಡಿಯೋನ ರೆಡಿ ಮಾಡೋ ಬಂದಿದ್ಯಾ ಅಂತ ಕೇಳ್ತಾನೆ ಕಮಾಂಡರ್. ಅದಕ್ಕೆ ನಾನ್ ರೆಡಿ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ನಂತರ ಏನಾಗುತ್ತೆ ಅಂದ್ರೆ ಆ ರೆಡಿ ಮಾಡೋದಕ್ಕೆ ಕೊಟ್ಟಾಗ ಆ ಕೈದಿಗಳಲ್ಲಿ 106 ಜನ ಗಂಡಸಿದ್ರು ಸಹ ಒಬ್ಬಳಿರ್ತಾಳೆ ಹೆಂಗಸು. ಅವಳು ಯಾರಂದ್ರೆ ಉಷಾನ ಹೆಂಡತಿ, ಅಂದ್ರೆ ಕಮಾಂಡರ್ನ ಹೆಂಡತಿ. ಆ ಕಮಾಂಡರ್ ಹೆಂಡತಿ ಆ ರೂಮ್ ನಲ್ಲಿ ಇರ್ತಾಳೆ. ಆಗ ಅವಳು ಅಲ್ಲಿ ಚಳಿಗೆ ಅಂತ ಹೇಳಿ ಅಗಸ್ಟಿಗೆ ಅಂತ ಹಚ್ಚಿರ್ತಾರಲ್ಲ, ಅವಳು ಅಲ್ಲಿ ಕೂತ್ಕೊಂತಾಳೆ. ಕಮಾಂಡರು ರೇಡಿಯೋ ತಂದು ಕೊಡ್ತಾನೆ. ಅವನು ರಿಪೇರಿ ಮಾಡ್ತಾ ಇರ್ತಾನೆ. ರಿಪೇರಿ ಅರ್ಧ ಗಂಟೆ ತನಕ ರಿಪೇರಿ ಮಾಡ್ತಾನೆ. ಇನ್ನು ಕೆಲಸ ಮುಗ್ದಿರಲ್ಲ. ಆಗ ರಿಪೇರಿ ಮಾಡೋದ್ ಬಿಟ್ಟು ಅಷ್ಟೊತ್ತಿಗೆ ಇಗೋನೋರ್ ಬಂದಿರ್ತಾನೆ. ಅವನು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ನಾಳೆ ಮಾಡುವಂತೆ ಅಂತ ಹೇಳಿ ಕಮಾಂಡರ್ ಹೇಳಿ ಕಳಿಸ್ತಾನೆ. ಅದನ್ನೆಲ್ಲ ಅರ್ಧಂಬರ್ಧ ರಿಪೇರಿ ಮಾಡಿದ್ದು ಮತ್ತೆ ಕಳಿಸಿರ್ತಾನೆ. ಮತ್ತೆ ಮಾರನೇ ದಿನ ಕರೆ ಬರುತ್ತೆ ಕಮಾಂಡರ್ ನಿಂದ ರಿಪೇರಿ ಮಾಡೋದಕ್ಕೆ ಅಂತೇಳಿ. ಆಗ ಅಲ್ಲಿದ್ದಂತಹ ಕೈದಿಗಳೆಲ್ಲ ಹೇಳ್ತಾರೆ, ನಮ್ಮೂರಿಂದ ಯಾವ್ದಾದ್ರು ಸುದ್ದಿ ಇದ್ರೆ ಹೇಳು, ಬಂದು ಪೋಲ್ಯಾಂಡ್ ಇಂದ ಯಾವ್ದಾದ್ರು ಸುದ್ದಿ ಇದ್ರೆ ಹೇಳು, ಮತ್ತೆ ಜೇಕ್ ಮತ್ತಿತರೆಲ್ಲ ಹೇಳ್ತಾರೆ ಹಂಗಾರಿಯದ್ ಯಾವ್ದಾದ್ರು ಸುದ್ದಿ ಇದ್ರೆ ಹೇಳ ಅಂತ ಹೇಳಿ. ಆಗ ಮತ್ತೆ ಹೋಗ್ತಾನೆ ರಿಪೇರಿ ಮಾಡೋದಕ್ಕೆ. ಅವಾಗ ಅದು ಸದ್ ಮಾಡ್ಬಿಡುತ್ತೆ. ರೇಡಿಯೋ ರಿಪೇರಿ ಮಾಡ್ಬೇಕಾದ್ರೆ ಎಲ್ಲಾ ಸರಿ ಇರುತ್ತೆ, ಕನೆಕ್ಷನ್ ಸರ್ಕ್ಯೂಟ್ನೆಲ್ಲ ನೋಡ್ತಾನೆ. ರಿಪೇರಿ ಮಾಡ್ಬೇಕಾದ್ರೆ ಗೊರ ಗೊರ ಅಂದ್ಬಿಡುತ್ತಾ ರೇಡಿಯೋ. ಅವನು ಅದಕ್ಕೆ ಭಯ ಬಿಟ್ಬಿಡ್ತಾನೆ,
ಇವಾಗ್ಲೇ ಈಗ ರಿಪೇರಿ ಮಾಡ್ಬಿಟ್ರೆ ಮತ್ತೆ ನಾಳೆ ಕರ್ಸ್ಕೊಳೋದಿಲ್ಲ ಅಂತ ಹೇಳಿ ಅರ್ಧಂಬರ್ಧ ರಿಪೇರಿ ಮಾಡಿ ಅವತ್ತಿನ ಕೆಲಸ ಅಲ್ಲೇ ಬಿಟ್ಬಿಡ್ತಾನೆ. ಹೀಗೆ 2 ಸಲ ಮಾಡ್ತಾನೆ. 3ನೇ ಸಲಕ್ಕೆ ಹೋದಾಗ ರಿಪೇರಿ ಮೂರನೇ ಸಲಕ್ಕೆ ಕರೀತಾರೆ ಮತ್ತೆ ಹೋಗಿ ರಿಪೇರಿ ಮಾಡ್ಬೇಕಂತೇಳಿ. ಆ ರಿಪೇರಿ ಮಾಡ್ಬೇಕಾದ್ರೆ ಅವರ ಕಮಾಂಡರ್ ಉಷಾನವು ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ರಿಪೇರಿ ಮಾಡಿದ ತಕ್ಷಣ ಫೈಲನ್ನ ಕುತ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಆ ತಕ್ಷಣ ಬರ್ತಾನೆ, ರಿಪೇರಿ ಆಯ್ತಲ್ಲ, ಖುಷಿ ಆಗುತ್ತೆ ಅವನಿಗೆ, ರಿಪೇರಿ ಆಯ್ತಲ್ಲ ಅಂತ ಹೇಳಿ ಧನ್ಯವಾದ ಹೇಳಿ ಅವನಿಗೆ ಪ್ರತಿಫಲವಾಗಿ ಹೊಗೆ ಸೊಪ್ಪನ್ನ ಕೊಡ್ತಾನೆ. ಮತ್ತೆ ಮಾರನೇ ದಿನ ಹೋಗ್ತಾನೆ. ಇನ್ಯಾವಾಗ್ಲಾದ್ರು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಇನ್ಯಾವಾಗ್ಲಾದ್ರು ಅದು ತಪ್ಪಾದ್ರೆ ಅಥವಾ ಮತ್ತೆ ಹಾಳಾದ್ರೆ ನಿನ್ನ ಕರಿತೀನಿ ಅಂತ ಹೇಳಿ ಹೋಗ್ತಾನೆ. ನಂತರ ಏನಾಗುತ್ತಂದ್ರೆ ಮತ್ತೆ ಇನ್ನೊಂದ್ಸಲ ಬರ್ತಾನೆ. ಮತ್ತೆ ಇನ್ನೊಂದ್ಸಲ ಅವನಿರೋದಿಲ್ಲ, ಅವ್ನ್ ಸಿಬ್ಬಂದಿ ಮೀಟಿಂಗ್ ಅಂತ ಹೋಗಿರ್ತಾನೆ. ಮತ್ತೆ ಕರೀತಾರೆ, ಅದು ರಿಪೇರಿ ಕೆಟ್ಟೋಗಿದೆ ಅಂತ ಹೇಳಿ ಕರೀತಾರೆ. ಆಗ ಕರೆದಾಗ ಏನಾಗುತ್ತಂದ್ರೆ ಯಾರು ಕಮಾಂಡರ್ ಇರೋದಿಲ್ಲ, ಅವ್ರ ಹೆಂಡತಿ ಇರ್ತಾರೆ. ಅವ್ರ ಹೆಂಡತಿನ ಬಿಟ್ಟೋಗಿರ್ತಾನೆ ಅವ್ನು, ರಿಪೇರಿ ಮಾಡ್ಸೋದ್ ನೋಡ್ಕೊ ಅಂತ ಹೇಳಿ. ಆ ರಿಪೇರಿ ಮಾಡ್ಬೇಕಾದ್ರೆ ಅವ್ನ್ ರಿಪೇರಿ ಮಾಡ್ತಾನೆ. ಏನು ಆಗಿರ್ಲಿಲ್ಲ, ಬ್ಯಾಟ್ರಿ ಸ್ವಲ್ಪ ವೀಕ್ ಆಗಿರುತ್ತೆ, ದುರ್ಬಲ ಆಗಿರುತ್ತೆ, ಅದನ್ನ ರಿಪೇರಿ ಮಾಡಿ ಕೊಡ್ತಾನೆ. ಆಗ ಅವನು ಅಲ್ಲಿದ್ದಂತಹ ರೇಡಿಯೋ ಅಂದ್ರೆ ರಿಪೇರಿ ಆಗಿರುತ್ತಲ್ವಾ, ಅದನ್ನ ಹಾಕೊಂಡು ಕೇಳ್ತಾ ಇರ್ತಾನೆ, ಸುದ್ದಿಗಳು ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಮಾಂಡರ್ ಹೆಂಡತಿ ಬರ್ತಾಳೆ. ಅವಳು ಬಂದು ಕುಡಿಯೋದಕ್ಕೆ ಅಂತ ಸ್ವಲ್ಪ ಟೀ ಕೊಡ್ತಾಳೆ. ಟೀ ಕೊಡ್ದು ಮಾತಾಡ್ತಿರ್ಬೇಕಾದ್ರೆ ಅವನು ಕುಡಿತಾ ಇರ್ತಾನೆ. ಆಗ ಆ ಹೆಂಡತಿ ಕೇಳ್ಬಿಡ್ತಾಳೆ, ನಿನಗೆ ಇಲ್ಲಿಂದ ಏನಾದ್ರು ಪರಾರಿ ಆಗೋದಕ್ಕೆ ಅಥವಾ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಯಾವ ತರ ಯೋಚಿಸಿದ್ಯಾ ಅಂತ ಕೇಳ್ತಾಳೆ. ಅವ್ನು ತುಂಬಾ ಶಾಕ್ ಆಗ್ತಾನೆ, ಗಾಬರಿಗೊಂಡು ಆ ಟೀ ಲೋಟ ಕುಡಿತಿದ್ನಲ್ಲ ಅದನ್ನ ಸೈಡಿಗೆ ಇಕ್ಕಿ ಮಾತಾಡೋದಿಲ್ಲ. ಅವ್ನು ಮಾತ್ರ ಗಾಬರಿಗೊಂಡಿರ್ತಾನೆ. ಅದಕ್ಕೆ ಅವಳು ಉಷಾನವ್ ಹೆಂಡತಿ ಹೇಳ್ತಾಳೆ, ನಿಂಗ್ ಗಾಬರಿ ಕೊಳ್ಬೇಡ, ನಾನ್ ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಆಶ್ವಾಸನೆ ಕೊಡ್ತಾಳೆ. ಹಾಗಂದಾಗ ಅಷ್ಟೊತ್ತಿಗೆ ಆಲ್ರೆಡಿ ಈಗೋನವ್ರು ಬಂದಿರ್ತಾನೆ. ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಟೈಮ್ ಬಂದಾಗ ರಿಪೇರಿ ಬ್ಯಾಟ್ರಿ ತರಿಸ್ತಿರ್ತೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿ ಹೋಗ್ತಾನೆ. ಅವನು ಹೋಗಿ ಯೋಚನೆ ಮಾಡ್ತಿರ್ತಾನೆ, ಇವ್ರಿಗೆ ಹೇಗೆ ನನ್ ವಿಷಯ ಗೊತ್ತಾಯ್ತು ಅಂತ ಹೇಳಿ ಅವನಿಗೆ ತುಂಬಾ ಶಾಕ್ ಆಗಿರುತ್ತೆ. ಕೇಳ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲಿದ್ದಂತಹ ಒಬ್ಬ ಕೆಲವೊಮ್ಮೆ ನಾಸ್ ಅಂತ ಹೇಳಿ ಅವನು ಕೆಲಸ ಮಾಡ್ಬೇಕಾದ್ರೆ ಅವನೊಬ್ಬ ಸಹಾಯಕಾರ ಮನುಷ್ಯ. ಅವನು ಮರ ಕಡಿಬೇಕಾದ್ರೆ ಎತ್ತೋದಕ್ಕಾಗಲ್ಲ, ಸ್ಕೀಗೆ ಅಂತ ಹೇಳಿ ಮರ ಕಡಿದ್ನ ಅದನ್ನ ಎತ್ತೋದಕ್ಕಾಗಲ್ಲ ಅಂತ ಹೇಳಿ ಕೆಲವೊಮ್ಮೆ ಬಂದು ಸಹಾಯ ಮಾಡ್ತಾನೆ. ಇವನಿಗೆ ಸಹಾಯ ಮಾಡಿದಾಗ ಅವನು ಕೂಡ ಬೇರೆಯವ್ರ ಜೊತೆ ಕೇಳ್ದಾಗೇನೆ ಇವನಿಗೂ ಸಹ ಹಾಗೆ ಕೇಳ್ತಾನೆ. ಅಷ್ಟೊತ್ತಿಗೆ ಆತರ ಮಾತಾಡೋಷ್ಟಿಗೆ ಆಲ್ರೆಡಿ ಮತ್ತೆ ಈಗೊಂದವ್ರು ಕರೆದಿರ್ತಾನೆ, ಆತರ ದುರ್ಬಲವಾಗಿದೆ, ಮತ್ತೆ ರೇಡಿಯೋ ಕೆಟ್ಟೋಗಿದೆ, ಬಾ ಅಂತ ಹೇಳಿ. ಆಗ ಮತ್ತೆ ಅಲ್ಲಿಗೆ ಹೋದಾಗ ಅವರಿಬ್ರು ಸಹ ಉಷಾನವ್ ಹೆಂಡತಿ ಹಾಗೂ ಕಮಾಂಡರ್ ಇರೋದಿಲ್ಲ, ಉಷಾನವ್ ಹೆಂಡತಿ ಹಾಗೂ ಇವನು ಸ್ಲಾವೋಮಿರ್ ರಾವೇಸು ಇಬ್ರು ಸಹ ಇಲ್ಲಿಂದ ಪರಾರಿ ಆಗೋದಕ್ಕೆ ಯೋಚನೆ ಮಾಡ್ತಿರ್ತಾರೆ. ಇವಳು ಸಹ ಹೆಲ್ಪ್ ಮಾಡ್ತಾಳೆ. ಹಾಗೆ ಇಲ್ಲಿ ಆಫೀಸರ್ಗಳೆಲ್ಲ ಜಿಂಕೆಯನ್ನ ಶಿಕಾರಿ ಮಾಡಿ ಕಾರ್ಯಾಗ್ರಹ ಅಂದ್ರೆ ಶಿಬಿರದ ಹಿಂದೆ ಹಾಕಿರ್ತಾರೆ. ನಿನಗೆ ಪರಾರಿ ಆಗಲು ಅದು ಯೂಸ್ ಆಗುತ್ತೆ, ಆ ಜಿಂಕೆ ಶಿಕಾರನ ಬಳಸ್ಕೊಂಡು ಸ್ವೆಟರು ಅಥವಾ ಚಪ್ಪಲಿ ಮಾಡ್ಕೋ. ಹಾಗೇನೆ ಇಲ್ಲಿ ದಿನನಿತ್ಯ ಕೊಡುವಂತ ಸ್ಕೀ ಕಾರ್ಯಾಗ್ರಹದಲ್ಲಿ ಹೆಚ್ಚು ಪ್ರಮಾಣ ಬ್ಲಡ್ ಕೊಡ್ತಿರ್ತಾರೆ, ಅದನ್ನು ಸ್ವಲ್ಪ ಸಂಗ್ರಹಿಸ್ಕೋ. ಹಾಗೆ ಇನ್ನೊಬ್ನೇ ಎಸ್ಕೇಪ್ ಆಗೋದಕ್ಕೆ ಪರಾರಿ ಆಗೋದಕ್ಕೆ ಪ್ರಯತ್ನಿಸ್ಬೇಡ, ನಿನ್ ಜೊತೆ ನಿನ್ನಂತಹ ದೃಢಕಾಯದ ಶಕ್ತಿವಂತರಾದಂತಹ ಇನ್ನೂ ಸ್ವಲ್ಪ ಕೆಲವು ಜನರನ್ನು ಸಹಾಯ ತಗೋ ಅಂತ ಹೇಳ್ತಾಳೆ ಅಂತ ಹೇಳಿ ಸಲಹೆ ಕೊಡ್ತಾಳೆ. ಅವಳಿಗೆ ಇನ್ನೇನು ಜಾಸ್ತಿ ಸಲಹೆ ಕೊಡೋದಕ್ಕಾಗಲ್ಲ, ಇನ್ನೇನಾದ್ರು ವಿಚಾರ ಇದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಈಗೋನವ್ರು ಬಂದಿರ್ತಾನೆ, ಕರ್ಕೊಂಡು ಹೋಗ್ತಾರೆ. ಅವನು ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅಲ್ಲಿದ್ದಂತಹ ಮತ್ತೆ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತಾನೆ. ಅವನ ಹೆಸರು ಮಕೋಸ್ಕಿ ಅಂತ ಹೇಳಿ. ಅವನಿಗೂ ಸಹ ಈ ತರ ಕೇಳ್ತಾನೆ, ನಾವು ಪಲಾಯನ ಮಾಡೋದಕ್ಕೆ ಹೊರಟಿದೀವಿ, ನೀನ್ ಬರ್ತೀಯಾ ಅಂತ ಹೇಳಿ. ಅವನು ಸಹ ಹ್ಞೂ ಅಂತಾನೆ. ಯಾರಿಂದ ಅವನು ಇಲ್ಲ ಅಂತ ಹೇಳ್ತಾನೆ ಫಸ್ಟ್, ಇಲ್ಲ ಯಾರಿಂದನೂ ಸಹಾಯ ಸಿಗುತ್ತೆ ಅಂತ ಕೇಳಿದಾಗ ಅವನು ಸಹ ಹ್ಞೂ ಅಂತಾನೆ. ಅವನು ಸಹ ಹ್ಞೂ ಅಂದ್ರೆ ಓಕೆ ಅಂದ್ರೆ ಬರ್ತೀನಿ, ನಾನು ಹೇಳ್ತೀನಿ, ಬರ್ತೀನಿ ಅಂತ ಹೇಳ್ತಾನೆ. ನಂತರ ಏನಾಗುತ್ತೆ ಅಂದ್ರೆ ಅವರೆಲ್ಲಾ ಸಹ ಈಗ ಒಬ್ರಿಂದ ಒಬ್ರು ಪರಿಚಯ ಪಡ್ಕೊಂಡಿರ್ತಾರಲ್ವಾ. ಈಗ ಕೆಲಮೆನಸ್ ಅಂತ ಇದ್ದವರು ಅವರು ಎಲ್ಲಾರು ಸಹ ಒಂದು ಗುರೂಮಿಗೆ ಅಥವಾ ಬಿಡಾರಕ್ಕೆ ಹೊಂದ್ಕೊಂತಾರೆ. ಆ ಪಲಾಯನ ಮಾಡೋದಕ್ಕೋಸ್ಕರ ಕಳ್ಳ ದಾರಿ ಹಿಡಿಯೋದಕ್ಕೆ ಅಂತೇಳಿ, ಶಿಬಿರದ ಬೇಗ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತೇಳಿ ಹತ್ತಿರಕ್ಕೆ ಕಳ್ಳ ದಾರಿಗೆ ಬರ್ತಾರೆ ಬೇಗ. ಅವರೆಲ್ಲರೂ ಸಹ 4 ಜನ ಒಟ್ಟಾಗ್ತಾರೆ. ನಂತರ ಕೆಲವೊಮ್ಮೆ ಮಕೋಸ್ಕಿ ಇದ್ದವನು ಒಂದು ದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ಪಾಲ್ಕೋವಿಚ್ ಎಂಬ ಒಬ್ಬ ಪೋಲ್ಯಾಂಡಿನ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾನೆ. ನಂತರ ಪಾಲ್ಕೋವಿಚ್ ಅವನು ಸಹ ಬರೋದಕ್ಕೆ ಒಪ್ಕೊಂತಾನೆ ಪ್ರಯಾಣ ಮಾಡೋದಕ್ಕೆ.
ನಂತರ ಆ ಆ, ಕೆಲವೊಮ್ಮೆ ಸಿದ್ದವನು ಲಿಥುವೇನಿಯಾದ ಮಾರ್ಚಿಂಕೋವ್ ಅವನೊಬ್ಬನ ಪರಿಚಯ ಮಾಡಿಸ್ತಾರೆ. ಹೀಗೆ ಆ ಮಾರ್ಚಿಂಕೋವ್ ಇದ್ದವನು ಸ್ಮಿತ್ ಎಂಬವನನ್ನ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ಆ ಪಾಲ್ಕೋವಿಚ್ ಎಂಬವನು ಝಾರೋ ಯೂಜಿನ್ ಝಾರೋ ಎಂಬವನ್ನ, ಹೀಗೆ ಎಲ್ಲಾರು ಪರಿಚಯ ಮಾಡ್ಕೊಂಡು 7 ಜನ ಒಟ್ಟಾಗ್ತಾರೆ. ಒಟ್ಟಾಗಿ ಎಲ್ಲರೂ ಸಹ ಅವ್ರಿಗೆ ಕೊಡ್ತಿದ್ದಂತಹ ಪ್ರತಿದಿನ ಕೊಡ್ತಿದ್ದಂತಹ ಹೊಗೆ ಸೊಪ್ಪು ಈ ತರ ಎಲ್ಲದನ್ನು ಕೂಡ ಸಂಗ್ರಹಿಸಿಕೊಂಡು ಅನ್ನ ಪಲಾಯನ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಹಾಗೆ ಎಲ್ಲರೂ ಸಹ ರೆಡಿ ಆಗಿರ್ತಾರೆ. ಈ ವಿಷಯನ ಕಮಾಂಡರ್ ಹೆಂಡತಿಗೆ ಅವ್ನು ಹೇಳ್ತಾನೆ, ನಾವು ಪಲಾಯನ ಮಾಡೋದಕ್ಕೆ ಹೊರಟಿದೀವಿ, ಎಲ್ಲ ರೆಡಿ ಆಗಿದ್ದೀವಿ ಅಂತ ಹೇಳಿ. ಅವ್ರಾಗ ಏನು ಹೇಳೋದಿಲ್ಲ, ಯಾರ್ಯಾರಿದ ಹೊರಟಿದಾರೆ ಅಂತ ಏನು ಕೇಳಲ್ಲ. ಅವರು ಒಂದು ಕಳ್ತನ ಮಾಡಿ ಅವಳ ಹತ್ರ ಇದ್ದಿದ್ದು ಒಂದು ಕೊಡ್ತಾರೆ. ಅವನ ಅದನ್ನ ಇಸ್ಕೊಂಡು ಮತ್ತೆ ನಿಮಗೋಸ್ಕರ ಬ್ಯಾಗ್ಗಳನ್ನ ರೆಡಿ ಮಾಡಿದೀನಿ ಅಂತ ಬೆನ್ನಿಗೆ ಕಟ್ಕೊಳ್ಳುವಂತಹ ಬ್ಯಾಗ್ಗಳನ್ನ ಅದನ್ನ ತಗೊಂಡು ನೀವು ಇಲ್ಲಿಂದ ಬೇಗ ಹೋಗಿ, ನನ್ನ ಗಂಡ ಅಥವಾ ಉಷಾನವು ಇಲ್ಲಿ ಇಲ್ಲ, ಅವನಿದ್ದಾಗ ಏನಾದ್ರು ಅವರು ಪಲಾಯನ ಮಾಡಿದ್ರೆ ಅವಳು ಮತ್ತೆ ಅವರ ಗಂಡ ಇಬ್ರು ಸಹ ಸರ್ಕಾರಕ್ಕೆ ಶಿಕ್ಷೆ ಕೊಡಿಸ್ತಾರಾಗತ್ತಲ್ವಾ. ಅವ್ರಿದ್ದಾಗ ಏನಾದ್ರು ಆತರ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಸಿಬ್ಬಂದಿ ಮೀಟಿಂಗ್ ಅಂತ ಹೇಳಿ ಬರೋದಿಲ್ಲ. 1 ತಿಂಗಳು ಹೋಗಿರ್ತಾನೆ. ಆ ಟೈಮಲ್ಲಿ ಅವ್ರನ್ನ ಪಲಾಯನ ಮಾಡೋದಕ್ಕೆ ಅಂತ ಹೇಳಿ ಐಡಿಯಾ ಕೊಡ್ತಾಳೆ. ಅವರು ಸಹ ಎಲ್ಲ ರೆಡಿ ಆಗ್ತಾರೆ. ಏಪ್ರಿಲ್ ಕೊನೆ ವಾರ. ಮತ್ತೆ ಅವಳು ಹೇಳಿ ಒಂದ್ ಸಲಹೆ ಕೊಟ್ಟಿರ್ತಾಳೆ, ಮಂಜು ಜಾಸ್ತಿ ಬೀಳೋ ಟೈಮಲ್ಲಿ ಅಥವಾ ರಾತ್ರಿಗಳನ್ನ ಆಯ್ಕೆ ಮಾಡ್ಕೊಳ್ರಿ, ನೀವು ಓಡಾಡಿದ್ದ ಹೆಜ್ಜೆಗಳು ಗುರುತುಗಳೆಲ್ಲ ಕಾಣಲ್ಲ, ಆಗ ಪಲಾಯನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಅವರು ಸಹ ಏಪ್ರಿಲ್ 13ನೇ ತಾರೀಕು ಹೊರಟಿರ್ತಾರೆ. ಅವತ್ತು ಸೋಮವಾರ, ಮಂಜು ಜಾಸ್ತಿ ಬೀಳ್ತಿರಲ್ಲ. ಮತ್ತಿನ್ನೊಂದು ದಿನ ಕಳೀತಾರೆ, ಅವತ್ತು ಬುಧವಾರ, ಅವತ್ತು ಸಹ ಜಾಸ್ತಿ ಬೀಳಲ್ಲ ಮಂಜು. ಮತ್ತೆ ಬುಧವಾರ ಜಾಸ್ತಿ ಬೀಳುತ್ತೆ. ಎಲ್ಲರೂ ಸಿದ್ಧ ಅಂದ್ರೆ ಎಲ್ಲರೂ ಸಿದ್ಧವಾಗಿರ್ತಾರೆ. ಹಾಗೆ ಎಲ್ಲರನ್ನು ಭುಜ ತಟ್ಟಿ ಸಿದ್ಧವಾಗಿದ್ದೀರಾ ಅಂತ ಕೇಳಿದಾಗ ಎಲ್ಲರೂ ಸಿದ್ಧವಾಗಿರ್ತಾರೆ. ಆಗ ಎಲ್ಲರೂ ಸಹ ಪಲಾಯನ ಅಂದ್ರೆ ಆ ಶಿಬಿರವನ್ನು ಬಿಟ್ಟು ಎಲ್ಲ ಪಲಾಯನ ಮಾಡೋದಕ್ಕೆ ಯೋಚನೆ ಆಗ್ತಾರೆ. ಎಲ್ಲ ಸಿದ್ಧವಾಗಿರ್ತಾರೆ. ಒಬ್ರೊಬ್ರು ಭುಜ ತಟ್ಟಿ ಈಗ ಅಂತ ಹೇಳಿ ಸಿದ್ಧ ಅಂತ ಹೇಳಿ ಎಲ್ಲರೂ ಸಹ ಒಂದೇ ಸಮನೆ ಆಚೆ ಬರ್ತಾರೆ. ಆಗ ಪ್ರತಿ ಶಿಬಿರದಲ್ಲಿ ಏನಂದ್ರೆ ಗಂಟೆಗೊಮ್ಮೊಮ್ಮೆ ಪೊಲೀಸ್ ನಾಯಿಗಳನ್ನ ಬಿಟ್ಟು ಗಮನ ಹರಿಸ್ತಿರ್ತಾರೆ ಅಥವಾ ಪಹರೆ ಮಾಡ್ತಿರ್ತಾರಲ್ವಾ, ಅದರಿಂದ ತಪ್ಪಿಸ್ಕೊಂಡು ಅವರು ಪಲಾಯನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ಎಲ್ಲ ಆ ಮುಳ್ಳಿನ ತಂತಿಯನ್ನೆಲ್ಲ ದಾಟ್ತಾರೆ. ಅದು ಒಂದು 20 ನಿಮಿಷ ತಗೊಳುತ್ತೆ. ಆ ಮುಳ್ಳಿನ ತಂತಿ ದಾಟಿ 12 ಅಡಿ ಕೆಲವೊಮ್ಮೆ ಸೊಬ್ಬ ಭೀಮಕಾಯದ ಮನುಷ್ಯ ಅವನ ಸಹಾಯದಿಂದ ಗೋಡೆನ ಹತ್ತಾರೆ. ಆದ್ರೆ ಕೊನೆಗೆ ಅವನ್ನ ಹತ್ತಿಸ್ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ನಾಯಿಗಳನ್ನ ಬಿಡುವಂತ ಸಮಯ ಆಗಿರುತ್ತೆ. ಅಷ್ಟೊತ್ತಿಗೆ ಅವನನ್ನು ಸಹ ಮೇಲೆ ಕೆಳ್ಕೊಂಡ್ಬಿಡ್ತಾರೆ. ಕೆಲವೊಂದು ಸಹ ಅವ್ರಿಗೆಲ್ಲರಿಗೂ ಸ್ವಲ್ಪ ಸಣ್ಣ ಸಣ್ಣ ಗಾಯ ಆಗುತ್ತೆ. ಆದ್ರೂ ಕೂಡ ಅವ್ರು ಇಲ್ಲಿ ತಪ್ಪಿಸ್ಕೊಳ್ಳೇಬೇಕಂತ ಹೇಳಿ ಮತ್ತೆ ಮುಂದೆ ಪ್ರಯಾಣ ಶುರು ಮಾಡ್ತಾರೆ. ಮತ್ತೆ ಇನ್ನೊಂದು ಮುಳ್ಳಿನ ತಂತಿ ಇರುತ್ತೆ, ಅದನ್ನು ಸಹ ದಾಟ್ತಾರೆ. ನಂತರ ಹೀಗೆ ಅವ್ರು ನಿಲ್ಲದೇ ಇಲ್ಲ, ಓಡ್ಬಿಡ್ತಾರೆ. 2 ದಿನ 2 ರಾತ್ರಿ ಏನೂ ನೋಡಲ್ಲ, ಸುಮ್ನೆ ಹಸ್ವಿದ್ರು ಸಹ ಸುಮ್ನೆ ಓಡ್ತಾನೆ ಇರ್ತಾರೆ. ಆ ಕ್ಯಾಂಪ್ ನ ಬಿಟ್ಟು ಒಂದು ದಿನವಾದ್ರೂ 40 ಮೈಲ್ ಓಡ್ಬೇಕಂತೇಳಿ ಫುಲ್ 3 ದಿನ ಸುಸ್ತಾದ್ರೂ ಸಹ ಓಡ್ತಾನೆ ಇರ್ತಾರೆ. ಆಗ ಎಲ್ಲರಿಗೂ ಸುಸ್ತಾಗುತ್ತೆ. ಒಂದ್ಸಲ ಅಲ್ಲೆಲ್ಲೋ ಮರದಾಡಿ ತುಂಬಾ ದೂರ ಬಂದಿದ್ದೇವೆ ಎಂದು ಅದು ಒಂದು ಮರದಡಿಯಲ್ಲಿ ಅಲ್ಲೆಲ್ಲ ಮಂಜಿರ್ತನೆಲ್ಲ ಸರಿಸ್ಕೊಂಡು ಕೂರ್ತಾರೆ. ಅಲ್ಲಿ ಬೆಂಕಿ ಹಚ್ಚಿದ್ರೆ ಅಲ್ಲಿ ಅವ್ರಿಗೆ ತುಂಬಾ ಹೊಟ್ಟೆ ಹಸ್ತಿರ್ತಲ್ವಾ, ಅಲ್ಲಿದ್ದ ಬ್ರೆಡ್ ಅನ್ನ ತಿಂತಿರ್ತಾರೆ. ಅವ್ರ ಅದು ತಗೊಂಬಂದ್ ಸಂಗ್ರಹಿಸಿದ ಬ್ರೆಡ್ ನ ತಿಂತಿರ್ತಾರೆ. ನಂತರ ಏನಾಗುತ್ತಂದ್ರೆ ಅವರು ಬೆಂಕಿ ಹಚ್ಚೋದಕ್ ನೋಡ್ತಾರೆ. ಬೆಂಕಿ ಹಚ್ಚಿದ್ರೆ ಅವರಿಗೆ ರಷ್ಯಾದವರಿಗೆ ಗೊತ್ತಾಗ್ಬಿಡುತ್ತೆ, ಸರ್ಕಾರದವ್ರು ಇವ್ರು ಪಲಾಯನ ಮಾಡೋ ಅಲ್ಲಿದ್ದಾರೆ ಅಂತ ಹೇಳಿ. ಬೆಂಕಿ ಹಚ್ಚಿದ್ರೆ ಹೊಗೆಯಿಂದ ಗೊತ್ತಾಗುತ್ತೆ ಎಂದು ಅವ್ರು ಬೆಂಕಿ ಹಚ್ಚಲ್ಲ. ಮತ್ತೆ ಆ ಬ್ರೆಡ್ ನ ತಿಂದು ಅಲ್ಲೇನೆ ಒಂದು ಮಂಜಿನಿಂದ ಗೂಡ್ಸಿ ಒಂದು ಗೋಡೆ ತರ ಮಾಡಿ ಕಡ್ಡಿಗಳನ್ನೆಲ್ಲ ಮಾಡಿ ಒಂದು ಬಿಡಾಣ್ ತರ ಅವರೇ ಸಣ್ಣದ ಟೆಂಟ್ ಮಾಡ್ಕೊಂತಾರೆ. ಅಲ್ಲೇ ಅವ್ರು ಒಂದ್ ರಾತ್ರಿ ಕಳೀತಾರೆ. ಆ ರಾತ್ರಿ ಕಳಿಯೋದ್ರಲ್ಲೂ ಭಯ ಅವರಿಗೆ. ಯಾಕೆ ಯಾರಾದ್ರೂ ಬಂದ್ರೆ ಇಟ್ಕೊಂಡು ಅಂದ್ರೆ ಮತ್ತೆ ರಷ್ಯಾದವ್ರ ಸೈನಿಕರು ಯಾರಾದ್ರು ಬಂದ್ರೆ ಅವ್ರು ತಪ್ಪಿಸ್ಕೊಂಡಿರ್ತಾರೆ ಮೊದ್ಲೇ. ಅಷ್ಟಿಗೆ 2 ದಿನ ಹೋಗಿರುತ್ತಲ್ವಾ, ಅಷ್ಟಿಗೆ ಇವ್ರು ಗೊತ್ತಾಗಿರುತ್ತೆ ಅಂತ ಹೇಳಿ ಒಬ್ರು ಮಲಗಿದ್ದಾಗ ಅಂದ್ರೆ 6 ಜನ ಮಲಗಿದ್ದಾಗ ಒಬ್ರು ಎದ್ದು ನೋಡ್ಕೊಳೋ ಅಂತದ್ದು. ಹೀಗೆ ಕೆಲಸವನ್ನು 2 ಗಂಟೆಗೊಮ್ಮೊಮ್ಮೆ ಚೇಂಜ್ ಮಾಡಿ ಮಲ್ಕೊಂಡಿರ್ತಾರೆ. ನಂತರ ಮತ್ತೊಂದು ಅದೆಲ್ಲ ನಿದ್ದೆ ಆದ್ಮೇಲೆ ಮತ್ತೆ ದಾಳ್ತಾರೆ. ಮತ್ತೆ ನಿಲ್ಲೋದಿಲ್ಲ, ತುಂಬಾ ಓಡ್ತಾನೆ ಇರ್ತಾರೆ. ಒಂದ್ 3-4 ದಿನ ಓಡ್ತಿರ್ತಾರೆ. ಅಷ್ಟೊತ್ತಿಗೆ ನಾವು ಆಲ್ರೆಡಿ ಈಗ ಅಲ್ಲಿ ನಾವು ತಪ್ಪಿಸ್ಕೊಂಡು 8 ದಿನ ಆಯ್ತು. ಆಲ್ರೆಡಿ ಒಂದ್ 250 ಮೈಲ್ ಬಂದಿರ್ಬೋದಲ್ವಾ. ದಿನಕ್ಕೆ ಅಂದಾಜರು 40 ಮೈಲು ನಾವು ಪ್ರಯಾಣ ಮಾಡ್ತಿದ್ದೀವಿ. ಈಗ ಆಲ್ರೆಡಿ 8 ದಿನ ಆಗಿದೆ. ನಾವ್ ಒಂದ್ 250 ಮೈಲ್ ಹೋಗಿರ್ಬೋದಲ್ವಾ ಅಂತ ಅನ್ಕೊಂತಾರೆ. ಹೀಗೆ ಪ್ರಯಾಣ ಮುಂದುವರಿಸ್ತಿರ್ತಾರೆ. ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಹಲವಾರು ನದಿಗಳನ್ನೆಲ್ಲ ದಾಟ್ತಾರೆ. ಹಾಗೆ ಹಲವಾರು ಪರ್ವತಗಳು ಅಥವಾ ಶಿಖರ ಏನಾದ್ರು ಪ್ರಾಣಿಗಳು ಈ ತರ ಕಾಡ್ನೆಲ್ಲ ದಾಟ್ಕೊಂಡು ಹೋಗ್ತಿರ್ತಾರೆ. ಆಗ ಎಲ್ಲ ಎಷ್ಟು ದೂರ ಹೋಗಿದ್ರಿಂದ ಒಂದ್ 10 ದಿನ ಆಗಿರುತ್ತಲ್ವಾ ಪ್ರಯಾಣ ಮಾಡಿ. ಆ ದೂರ ಹೋಗಿರ್ತಾರೆ.
ಅವರು ಅವಾಗ ಏನಂದ್ರೆ ಅವ್ರು ಖುಷಿಯಾಗಿರ್ತಾರೆ ಎಲ್ಲ ಹೋಗಿರ್ತಾರಲ್ವಾ ಅಂತ ಹೇಳಿ. ಆಗ ಅಷ್ಟೊತ್ತಿಗೆ ಅಲ್ಲಿ ಬೇಲಿ ಅಂದ್ರೆ ಪೊದೆಯಲ್ಲಿ ಏನೋ ಸರ್ಗುಟ್ಟಂಗ್ ಆಗುತ್ತೆ, ಏನಂತ ನೋಡೋದಕ್ಕೆ ಅಂತೇಳಿ ಆ ಕೊಡಲಿ ಇಟ್ಕೊಂಡು ಕೆಲವೊಮ್ಮೆ ಹೋಗ್ತಾನೆ. ಅವ್ನು ನೋಡ್ತಾನೆ ಅಲ್ಲೊಂದು ಕಡವೆ ಅಂದ್ರೆ ಜಿಂಕೆಯ ಜಿಂಕೆಯ ಶೈಲಿ ಅಂದ್ರೆ ಅದು ಆ ಜಿಂಕೆ ಇರ್ತಲ್ಲ ಅದನ್ನ ನೋಡ್ತಾರೆ. ಆ ಕೆಲವೊಮ್ಮೆ ಕೊಡ್ಲಿ ತಗೊಂಡ್ ಅದಕ್ಕೆ ಹೊಡೆದ್ ಬಿಡ್ತಾನೆ. ಹಾಗೆ ಆ ಕೊಡ್ಲಿ ಹೊಡೆದಾಗ ಅದು ಸತ್ತೋಗುತ್ತೆ ಬಿಲಿ ಬಿಲಿ ಅಂತ ಹೇಳಿ, ಅದು ಫುಲ್ಲು ಸತ್ತೋದಾಗ ಅದ್ರ ಮಾಂಸ ತಗೊಂತಾನೆ. ಮತ್ತೆ ಜಿಂಕೆ ಚರ್ಮವನ್ನು ತಗೊಂಡು ಅದನ್ನ ಚಪ್ಪಲಿ ಮಾಡ್ಕೊಂಡು ಎಲ್ಲಾರು ಸಹ ಊಟ ಮಾಡಿ ಬಿಟ್ಟೋಗೋದಕ್ ಮನ್ಸಿರಲ್ಲ. ಹಾಗಾಗಿ ಆ ಜಿಂಕೆ ಒಂದು ಮಾಂಸ ಅಷ್ಟೊಂದೆಲ್ಲ ವೇಸ್ಟ್ ಆಗುತ್ತ ಅಂತ ಹೇಳಿ ಅವ್ರ ಅಲ್ಲೇ ಒಂದ್ಸಲ ಬಿಡಾಣ ಊರಿ ಹಾಗೆ ಅದನ್ನೆಲ್ಲ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಎಲ್ಲ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಪ್ರಯಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಲೀನಾ ನದಿ ಒಂದು ದೊಡ್ಡ ಮಹಾನದಿ ಆಗಿರುತ್ತೆ. ಲೀನಾ ನದಿಯನ್ನು ದಾಟ್ಕೊಂಡು ಹೋಗ್ತಾರೆ. ನಂತರ ಬೈಕಲ್ ಸರೋವರ ಅದನ್ನ ದಾಟ್ಬೇಕಾಗಿರುತ್ತೆ. ಆ ದಾಟ ಟೈಮ್ ಅಲ್ಲಿ ಕ್ರಿಸ್ಟಿನಾ ಎಂಬ ಹುಡುಗಿ ಸಿಗ್ತಾಳೆ. ಆ ಕ್ರಿಸ್ಟಿನಾ ಯಾಕೆ ಎಲ್ಲಿಗ್ ಬಂದು ಅಂತ ಹೇಳಿ ಅವಳು ಇರ್ಕುಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿರ್ತಾಳೆ. ಆಗ ಅವರ ಹಿನ್ನೆಲೆ ಎಲ್ಲ ಕೇಳ್ತಾರೆ, ಅವರೆಲ್ಲ ಮಾತಾಡಿಸ್ತಾರೆ. ಹಾಗೇನೆ ಅವಳನ್ನು ನಮ್ಮ ಜೊತೆ ಕರ್ಕೊಂಡು ಹೋದ್ರಾಗುತ್ತೆ ಅಂತ ಹೇಳಿ ಅವರು ಸಹ ಕರ್ಕೊಂಡು ಹೋಗ್ತಾರೆ. ಅವಳೇನು ಅಷ್ಟು ಹೊರೆ ಆಗಿರಲ್ಲ. ಅವಳಿಗೆ ಈಜ್ ಬರುತ್ತಾ ಅಂತ ಕೇಳ್ತಾರೆ ಇವರೆಲ್ಲ ಸಹ. ಯಾವ್ದು ನನಗೆ ಈಜ್ ಬರುತ್ತೆ, ನಾನು ಶಾಲೆಯಲ್ಲಿ ನಾನು ಈಜರಲ್ಲಿ ಚಾಂಪಿಯನ್ ಅಂತ ಹೇಳ್ತಾಳೆ. ಅವಳೊಬ್ಳು 15 ವರ್ಷದ ಹುಡುಗಿ, 2 ದಿನ ಏನು ಊಟ ಮಾಡಿರಲ್ಲ. ಅದಕ್ಕಾಗಿ ಅವ್ರನ್ನು ಸಹ ಹಂಗೆ ಕರ್ಕೊಂಡು ಹೋಗ್ತಾರೆ. ಪ್ರಯಾಣ ಮಾಡ್ತಿರ್ತಾರೆ. ಹಾಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಮಂಗೋಲಿಯಾ ರಷ್ಯಾದ ಗಡಿ ದಾಟಿ ಹೋಗ್ತಾರೆ. ಆ ಸೈಬೀರಿಯಾದ ಟ್ರಾನ್ಸ್ಲೈನ್ ರೈಲ್ವೆ ದಾಟ್ಕೊಂಡು ಹೋಗ್ತಾರೆ. ಹಾಗೆ ರಷ್ಯಾದ ಗಡಿ ದಾಟದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಭಯ ಕಡಿಮೆ ಆಗುತ್ತೆ, ನಾವ್ ಇಲ್ಲಿಂದ ತಪ್ಪಿಸ್ಕೊಂಡಿದೀವಿ ಅಂತ. ನಂತರ ಮತ್ತೆ ಮಂಗೋಲಿಯಾ ಕಡೆ ಹೋಗ್ಬೇಕಾದ್ರೆ ಇಬ್ರು ಮಂಗೋಲಿಯನ್ ಸಿಗ್ತಾರೆ. ಅವರೆಲ್ಲರೂ ಕೂಡ ವಂದಿಸಿ ಟಿಬೆಟ್ ನಲ್ಲಿ ಲಾಸ್ಯ ಅಂತ ಒಂದು ದೇವಸ್ಥಾನ ಇದೆ. ಆ ಲಾಸ್ಯ ಅಂದ್ರೆ ಸಾಕು ದಕ್ಷಿಣಕ್ಕೆ ಅಂತ ಗೊತ್ತಾಗುತ್ತೆ. ದಕ್ಷಿಣಕ್ಕೆ ಅಂತೇಳಿ ಲಾಸ್ಯ ಅಂದ್ರೆ ಸಾಕು ಅವರೆಲ್ಲರೂ ಸಹ ದಕ್ಷಿಣಕ್ಕೆ ದಿಕ್ಕು ತೋರಿಸ್ತಿದ್ರು. ಹಾಗಾಗಿ ಅವರು ಸಹ ಮಂಗೋಲಿಯರಿಗೆಲ್ಲ ವಂದಿಸಿ ಅವರು ಸಹ ಪ್ರಯಾಣ ಮುಂದುವರಿಸ್ತಾರೆ. ಆ ಮಂಗೋಲಿಯಾದಲ್ಲಿ ಪರ್ವತಗಳನ್ನು ಸಹ ಏರ್ತಾರೆ. ಹಾಗೆ ಎಲ್ಲ ಮುಂದುವರಿಸ್ತಾರೆ. ನಂತರ ಮಂಗೋಲಿಯಾವನ್ನು ದಾಟಿದ ನಂತರ ಚೀನಾ ಮರುಭೂಮಿಗೆ ಬರ್ತಾರೆ. ಆ ಚೀನಾ ಮರುಭೂಮಿ ಹೆಸರು ಗೋಬಿ ಮರುಭೂಮಿ ಅಂತ ಹೇಳಿ. ಅವ್ರಿಗೆ ಗೊತ್ತಿರಲ್ಲ ಮರುಭೂಮಿ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾವು. ಆದ್ರೂ ಸಹ ಅಲ್ಲಿದ್ದ ಮಂಗೋಲಿಯನ್ ಹತ್ರ ಅವರು ಸಹ ಮಾತಾಡಿಸ್ತಾರೆ, ವಂದಿಸ್ತಾರೆ. ಅವ್ರ ಹತ್ರ ಒಂದ್ ಸ್ವಲ್ಪ ದಿನ ಇದ್ದು ಅವರ ಕೊಟ್ಟಂತ ಆಹಾರವನ್ನು ತಗೊಂಡು ಗೋಬಿ ಮರುಭೂಮಿಯಲ್ಲಿ ಪ್ರವೇಶ ಮಾಡ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ತುಂಬಾ ಸುಸ್ತಾಗುತ್ತೆ, ಎಲ್ಲ ಆಗುತ್ತೆ. ಆದ್ರೂ ಸಹ ಅವ್ರು ಬಿಡಲ್ಲ, ಪ್ರಯತ್ನ ಮಾಡ್ತಾ ಹೋಗ್ತಾನೆ ಇರ್ತಾರೆ. ಆಗ ಒಂದು ಒಯಾಸಿಸ್ ಸಿಗುತ್ತೆ. ಒಯಾಸಿಸ್ ನೀರು ಕುಡಿದು ಅಲ್ಲೇ ಒಂದ್ ಸ್ವಲ್ಪ ದಿನ ಇದ್ದು ನಂತರ ಮತ್ತೆ ಪ್ರಯಾಣಕ್ಕೆ ಶುರು ಮಾಡ್ತಾರೆ. ಆ ಶುರು ಮಾಡ್ಬೇಕಾದ್ರೆ ಹೋಗ್ತಿರ್ತಾರಲ್ವಾ, ಒಯಾಸಿಸ್ನ ದಾಟ್ ಹೋಗ್ತಾರೆ. ಕೆಲವು ದಿನಗಳ ನಂತರ ಕ್ರಿಸ್ಟಿನಾ ಎಂಬ ಹುಡುಗಿ ಇರ್ತಾಳಲ್ವಾ, ಅವಳಿಗೆ ಕಾಲಲ್ಲೆಲ್ಲ ಬೊಬ್ಬೆ ಬಂದು ರಕ್ತ ಬರ್ತಿರುತ್ತೆ, ಕುಂಟುತ್ತಾ ಇರ್ತಾಳೆ. ಅಲ್ಲಿಂದ ಮೂರ್ಛೆ ಬಿದ್ಬಿಡ್ತಾಳೆ. ಮೂರ್ಛೆ ಬಿದ್ದ ತಕ್ಷಣ ಏನಾಯ್ತು ಅಂತ ಎಲ್ಲಾರು ಸಹ ನೋಡ್ತಾರೆ. ಅಲ್ಲಿದ್ದಂತವ್ರೆಲ್ಲ ಯುವಕರು ನೋಡಿ ಅವಳು ಸುಸ್ತಾಗಿರ್ತಾಳೆ ಅಂತ ಹೇಳಿ ಅವ್ಳನ್ನ ಸಹ ಎತ್ಕೊಂಡು ಹೋಗ್ತಾರೆ ಒಂದ್ ಸ್ವಲ್ಪ ದೂರ. ಅಷ್ಟರಲ್ಲಿ ಅವಳು ಸತ್ತೋಗ್ಬಿಡ್ತಾಳೆ. ಅವಳನ್ನ ಅಲ್ಲೇ ಆ ಮರುಭೂಮಿಲೆ ಊರಿ ಅಂದ್ರೆ ಮಣ್ ತೆಗ್ದು ಅದರೊಳಗೆ ಉಣ್ಬಿಟ್ಟು ಮಣ್ ಮುಚ್ಚಿ ಹೋಗ್ತಾರೆ. ಮತ್ತೆ ಇದೇ ಘಟನೆ ಕೆಲವೊಮ್ಮೆ ಮಕೋಸ್ಕಿ ಎಂಬ ಅವನಿಗೂ ಸಹ ಇದೇ ಆಗುತ್ತೆ. ಅವನು ಸಹ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸತ್ತೋಗ್ಬಿಡ್ತಾರೆ. ನಂತರ ಅವರು ಸತ್ತೋದಾಗ ಅವರು ಸಹ ಸುಮ್ನೆ ಸ್ವಲ್ಪ ಬೇಜಾರಾಗಿರ್ತಾರೆ. ಆದ್ರೂ ಸಹ ಅವರು ಪ್ರಯಾಣ ನಿಲ್ಸಲ್ಲ, ಮುಂದೆ ಹೋಗ್ತಾ ಟಿಬೆಟ್ನ ಇರ್ತಾರೆ. ಟಿಬೆಟ್ ಸಿಗುತ್ತೆ. ಆ ಟಿಬೆಟ್ ಇಂದು ಅಲ್ಲಿದ್ದಂತಹ ಬೆಟ್ಟಗಳೆಲ್ಲ ಸಿಗ್ತಾವ, ಪರ್ವತಗಳು. ಆ ಪರ್ವತಗಳನ್ನೆಲ್ಲ ಹತ್ತುತ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೂ ಸಹ ನೀರ್ ಸಿಗಲ್ಲ. 2 ದಿನ ಹಂಗೆ ಪ್ರಯಾಣ ಮಾಡ್ತಾರೆ. ಆದ್ರೂ ಸಹ ನೀರ್ ಸಿಗೋದಿಲ್ಲ. ಕೆಲವು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಸರೋವರ ಇರ್ತೀರ, ಅದ್ರಲ್ಲಿ ನೀರ್ ಕುಡ್ದು ಮತ್ತೆ ಅಲ್ಲೊಂದ್ ಸ್ವಲ್ಪ ದಿನಗಳಿದ್ದು ಮತ್ತೆ ಪ್ರಯಾಣ ಶುರು ಮಾಡ್ತಾರೆ. ಪ್ರಯಾಣ ಶುರು ಮಾಡಿದವರು ಟಿಬೆಟ್ನ ಮುಗಿಸಿ ಭಾರತದ ಗಡಿ ಹತ್ರ ಬರ್ತಾರೆ. ಆ ಭಾರತದ ಗಡಿ ಹತ್ರ ಬಂದಾಗ ಹಿಮಾಲಯ ಪರ್ವತ ಹತ್ಬೇಕಾಗಿರುತ್ತೆ. ಆ ಹಿಮಾಲಯ ಪರ್ವತಗಳು ತುಂಬಾ ಚಳಿ ಇರುತ್ತೆ. ಆಗ ನವೆಂಬರ್ ತಿಂಗಳು ಬಂದಿರುತ್ತೆ. ಅಷ್ಟೆಲ್ಲ ಪ್ರಯಾಣ ಮಾಡಿ ಆ ತಿಂಗಳಿಗೆ ಹಿಮಾಲಯಕ್ಕೆ ಬರ್ತಾರೆ. ನವೆಂಬರ್ ಅಂದ್ರೆ ಸ್ವಲ್ಪ ಚಳಿ ಇರುತ್ತೆ, ಹಿಮಾಲಯ ಮಂಜು ಇನ್ನೂ ಚಳಿ ಇರುತ್ತೆ. ಅಂತ ಪರ್ವತಗಳನ್ನೆಲ್ಲ ಹತ್ತಿ ಹೋಗ್ತಾ ಇರ್ತಾರೆ. 2-3 ಪರ್ವತಗಳನ್ನ ಹತ್ತುತ್ತಾರೆ. ನಂತರ ಏನಾಗುತ್ತೆ ಅಂದ್ರೆ ಇನ್ನೊಂದು ಪರ್ವತ ಹೋಗ್ಬೇಕಾದ್ರೆ ದಾರಿ ಇರಲ್ಲ. ಆ ದಾರಿ ಅದ್ರಲ್ಲಿ ಕಟ್ ಆಗಿರುತ್ತೆ ಅಥವಾ ಕತ್ತರಿಸೋಗಿರುತ್ತೆ. ಆ ದಾರಿಗೆ ಹೋಗ್ಬೇಕಂತಾನೆ ನೀನ್ ಅರ್ಧ ದೂರಕ್ಕೆ ಬಂದಿದ್ದೀವಿ, ಮತ್ತೆ ಹಿಂದೆ ಹೋಗೋದಕ್ಕಾಗಲ್ಲ ಅಂತೇಳಿ ಮತ್ತೆ ಪ್ರಯಾಣ ಕಂಟಿನ್ಯೂ ಮಾಡ್ತಿರ್ತಾರೆ. ಆ ಕಂಟಿನ್ಯೂ ಮಾಡ್ಬೇಕಾದ್ರೆ ಹಗ್ಗವನ್ನು ಪ್ರಪಾತ ತರ ಹೋಗ್ಬಿಡಿರ್ತಲ್ವಾ, ಅದನ್ನ ಹತ್ಲೇಬೇಕಂತ ಹೇಳಿ ಹಗ್ಗವನ್ನು ಉಂಗುರ ತರ ಸುತ್ತಿ ಅದಕ್ಕೆ ಬಂಡೆಗೆ ಹಾಕಿ ಅದನ್ನ ಇಟ್ಕೊಂಡು ಎಲ್ಲ ನೋಡ್ತಾರೆ. ಹತ್ತದಕ್ ಶುರು ಮಾಡ್ತಾರೆ. ಹತ್ತುತ್ತಿರ್ಬೇಕಾದ್ರೆ ಆಲ್ರೆಡಿ ಇಬ್ರು ಸತ್ತೋಗಿರ್ತಾರೆ. 5 ಜನ ಇರ್ತಾರೆ.
ಅದ್ರಲ್ಲಿ ಪಾಲ್ಕೋವಿಚ್ ಎಂಬವನು ಆ ಪ್ರಪಾತದೊಳಗೆ ಬಿದ್ದೋಗ್ಬಿಡ್ತಾನೆ, ಸತ್ತೋಗ್ತಾನೆ ಅವನು ಸಹ. ಅನ್ನ ಹುಡುಕ್ಬೇಕಂತ ಕೆಲವೊಂದ್ ಸಲ ನೋಡ್ತಾರೆ, ಆದ್ರೂ ಒಂದ್ ಸಿಗಲ್ಲ. ಆದ್ರೂ ಸಹ ಅವ್ರು ಅದನ್ನ ಬಿಟ್ಟು ಮತ್ತೆ ಪ್ರಯಾಣ ಶುರು ಮಾಡ್ತಾರೆ. ನಂತರ ಭಾರತದ ಹತ್ರ ಬರ್ತಾರೆ. ಭಾರತಕ್ಕೆ ಹೋಗ್ಬೇಕಾದ್ರೆ ಅವರೆಲ್ಲರೂ ಸಹ ಅಲ್ಲಿ ಯಾರೋ ಮುಂದ್ಗಡೆ 500 ಗಜ ದೂರದಲ್ಲಿ ಭಾರತ ಚಿಕ್ಕದಾದ ಸೈನ್ಯ ಬರ್ತಾ ಇರೋದ್ ನೋಡ್ತಾರೆ. ಆಗ ಇದ್ದಂತ 4 ಜನ ತುಂಬಾ ಖುಷಿ ಪಡ್ತಾರೆ, ನಾವೀಗ ಸ್ವತಂತ್ರವಾದ್ರು ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿ. ಆ ಚಿಕ್ಕ ಸೈನ್ಯ, ಭಾರತದ ಸೈನ್ಯ ಬರ್ತಿರುತ್ತಲ್ವಾ, ಆ ಸೈನ್ಯ ಬಂದಾಗ ಅವರೆಲ್ಲರೂ ಸಹ ಅಲ್ಲಿ ಯಾರಿಗೂ ಇಂಗ್ಲಿಷ್ ಬರ್ತಿರಲ್ಲ. ಸ್ಮಿತ್ ಎಂಬವನ್ಗೆ ಇಂಗ್ಲಿಷ್ ಭಾಷೆ ಬರುತ್ತೆ. ಅವನು ಭಾರತದ ಸೈನಿಕರ ಜೊತೆ ಅಥವಾ ಪಡೆ ಜೊತೆ ಮಾತಾಡಿ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಾಗ ಆ ಸ್ಮಿತ್ ಬಂದು ಇವ್ರಿಗೆ ಹೇಳ್ತಾನೆ, 4 ಜನ, 3 ಜನಕ್ಕೆ ಇರ್ತಾರ, ಅವ್ರಿಗೆ ಹೇಳ್ತಾನೆ. ನಂತರ ಅವರೆಲ್ಲರೂ ಸಹ ಖುಷಿ ಪಡ್ತಾರೆ. ಹಾಗೆ ಅವರೆಲ್ಲ ರಷ್ಯಾದಿಂದ ಪ್ರಯಾಣ ಮಾಡಿದಂತಹ ಫುಲ್ಲು ಎಲ್ಲ ಗಲೀಜಾಗಿರ್ತಾರೆ, ಬಟ್ಟೆ ಎಲ್ಲ ಅದೇ ಇರುತ್ತಲ್ಲ. ಹಾಗಾಗಿ ಅವರೆಲ್ಲರೂ ಸಹ ಆ ಆ ಭಾರತದ ಸೈನ್ಯದ ಕ್ಯಾಂಪ್ ಅಲ್ಲೇನೆ ಅವರು ಉಳ್ಕೊಂಡು ಸ್ನಾನ ಅಥವಾ ಬಿಸಿ ಊಟ ಮಾಡಿ ಎಲ್ಲ ಅಂದ್ರೆ ಹುಷಾರಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೂ ಸಹ ಅವರು ಕ್ಯಾಂಪಿನಲ್ಲೇ ಇರ್ತಾರೆ, ಒಂದು ಕೆಲವು ದಿನಗಳಾಗಿ ಅಲ್ಲೇ ಇರ್ತಾರೆ. ನಂತರ ಅವ್ರನ್ನೆಲ್ಲ ಏನು ಪೂರ್ಣ ಹುಷಾರಾಗಿಲ್ಲ ಅಂತ ಹೇಳಿ ಕೋಲ್ಕತ್ತಾದ ಒಂದು ದೊಡ್ಡ ಸೈನಿಕ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಆ ಸೈನಿಕ ಆಸ್ಪತ್ರೆಯಲ್ಲೆಲ್ಲ ಅವರು ಇನ್ನು ಹುಷಾರಾಗಿರಲ್ಲ ಅಂತ ಹೇಳಿ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿರ್ತಾರೆ. ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿದ್ದಾಗ್ಲೂ ಸಹ ಸ್ಲಾವೊಮಿರ್ ರಾವಿಸ್ ಅವನು ಇಲ್ಲಿಂದ ಪಲಾಯನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾನೆ. ಆದ್ರೂ ಸಹ ಅವನು ಅಲ್ಲಿದ್ದಂತಹ ವೈದ್ಯರೆಲ್ಲರೂ ಸಹ ಅವನನ್ನ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸ್ತಾರೆ. ಹೀಗಿದ್ದಾಗ ಸ್ಮಿತ್ ಒಬ್ಬ ಅಮೆರಿಕನ್ ಕಚೇರಿಯಲ್ಲಿ ಅವ್ರನ್ನ ಕರೆದಿದ್ದಾರೆ ವಾಪಸ್ ಅವರ ಕಂಟ್ರಿಗೆ ಅಂತ ಹೇಳಿ. ಅವನ್ ಮಾತ್ರ ಅಮೆರಿಕಕ್ಕೆ ಹೋಗಿರ್ತಾನೆ, ಪ್ರತಿ ವಾರ ಬಂದು ನೋಡ್ತಾ ಇರ್ತಾನೆ. ಆಗ ಇವರೆಲ್ಲ ನೋಡ್ತಿರ್ತಾರಲ್ವಾ, ಆಗ ಎಲ್ಲರೂ ಸಹ 1 ತಿಂಗಳಾದ್ಮೇಲೆ ಕೋಮಾದಿಂದ ಎದ್ದಾಳ್ತಾರೆ. ಅವರೆಲ್ಲರೂ ಸಹ ಪೂರ್ಣ ಗುಣವಾಗಿರ್ಲಿಲ್ಲ, ಆದ್ರೂ ಸ್ವಲ್ಪ ಎಲ್ಲ ಅಂದ್ರೆ ಹುಷಾರಾಗಿರ್ತಾರೆ. ಮತ್ತೆ ಅವ್ರ ಮರುಸ್ಥಿತಿಗೆ ಬಂದಿರ್ತಾರೆ. ಮರುಸ್ಥಿತಿಗೆ ಬಂದಾಗ ಸ್ಮಿತ್ ಇದ್ದವನು ಬಂದು ನೋಡ್ಕೊಂತಾನೆ, ಅವ್ರನ್ನೆಲ್ಲರನ್ನೂ ಸಹ ಮಾತಾಡಿಸ್ತಾನೆ, ಚೆನ್ನಾಗಿದ್ದೀರಾ ನೀವೆಲ್ಲ, ಇನ್ನು ನೀವು ಪೂರ್ಣ ಗುಣ ಆಗಿಲ್ಲ, ಇನ್ನು ವೈದ್ಯರು ಕೊಡ್ತಿರೋ ಮಾತ್ರೆಗಳನ್ನ ತಗೊಂಡು ನೀವು ಮಾಡ್ಬೇಕು, ಅಂದ್ರೆ ಮಾತ್ರೆನ ದಿನನಿತ್ಯ ಹೋಗ್ಬೇಕು, ನೀವಾಗ ಮರುಸ್ಥಿತಿಗೆ ಬರ್ತೀರಾ ಅಂತ ಹೇಳ್ತಾನೆ. ಆಗ ಇದ್ದಾಗ ಸ್ಮಿತ್ ಎದ್ದಾಳ್ತಾನೆ. ಸ್ಮಿತ್ ಎದ್ಬಿಟ್ಟು ನಾನು ಇಲ್ಲಿಂದ ನೆಕ್ಸ್ಟ್ ಕೆಲೋಮಿನಸ್ ಮತ್ತೆ ಜಾರೋ ಅಂತ ಇರ್ತಾರೆ, ಅವರಿಬ್ರು ಸಹ ಭಾರತ ಸೈನ್ಯಕ್ಕೆ ಬರ್ತಾರೆ, ಸೇರ್ಕೊಂತಾರೆ. ನಂತರ ಸ್ಲಾವೊಮಿರ್ ರಾವಿಸ್ ಇದ್ದವನು ವಾರ್ಸಾ ಹೋಗ್ತಾನೆ, ಅವನ ಇದ್ದಂತಹ ಜಾಗಕ್ಕೆ ಹೋಗ್ತಾನೆ, ಸ್ವಾತಂತ್ರ್ಯದಿಂದ ವಾರ್ಸಾಗ ಹೋಗ್ತಾನೆ. ಸ್ಮಿತ್ಗೂ ಹೇಳ್ತಾನೆ, ನಾನು ವಾರ್ಸದಲ್ಲಿ ಇರ್ತೀನಿ, ನೆಕ್ಸ್ಟ್ ನಿನ್ನನ್ನ ವಾರ್ಸಾದಲ್ಲಿ ನೋಡೋಣ ಅಂತ ಹೇಳ್ತಾನೆ. ಇಷ್ಟಕ್ಕೆ ಕತೆ ಮುಗಿಯುತ್ತೆ. ಅವರು ದೊಡ್ಡ ಪ್ರಯಾಣ ಮಾಡಿದ್ದನ್ನ ದ ಲಾಂಗ್ ವಾಕ್ ಅಂತ ಹೇಳಿ ಸ್ಲಾವೊಮಿರ್ ರಾವಿಸ್ ಅವರೇ ಲೇಖಕರಾಗಿದ್ದು ಸಹ ಅವರನ್ನೇ ಪಾತ್ರಧಾರಿಯಾಗಿ ಮಾಡಿಕೊಂಡು ಅವರು ಕಥೆಯನ್ನು ಬರೆದಿರೋ, ಅದು ತುಂಬಾ ಚೆನ್ನಾಗಿದೆ. ಆ ಕಥೆಯನ್ನು ನಮ್ಮ ಪೂರ್ಣಚಂದ್ರ ತೇಜಸ್ವಿರವರು ಕನ್ನಡಕ್ಕೆ ಅದನ್ನ ತರ್ಜುಮೆ ಮಾಡಿ ಅಥವಾ ಭಾವನ ಒದಗಿಸೋದಕ್ಕೆ ಅದೊಂದು ಭಾವ ಅಂದ್ರೆ ತುಂಬಾ ಖುಷಿ ಇದೆ. ಹಾಗೆ ಆ 7 ಯುವಕರು ದಾಟಿದ್ದು ಅದೊಂದು ತುಂಬಾ ಖುಷಿ. ಅಂದ್ರೆ ಅಷ್ಟೊಂದು ಅಡೆತಡೆಗಳನ್ನೆಲ್ಲ ದಾಟ್ಕೊಂಡು ಸಹ ಅಷ್ಟು ದೂರ ಬಂದಿದ್ದಕ್ಕೂ ಅವರು ಖುಷಿ ಪಡ್ತಾರೆ, ಯಾಕಂದ್ರೆ ನಾವು ಸ್ವಾತಂತ್ರ್ಯವಾದ್ವಿ ಅಂತ ಹೇಳಿ. ಧನ್ಯವಾದಗಳು. ರಚಿತಾ ಕುಮಾರಿ ಮಹಿಮಾ, 9ನೇ ತರಗತಿಯವರೆಗೆ ಧನ್ಯವಾದಗಳು.